ವಿ ಹವ್ ಆಲ್ರೆಡಿ ಸ್ಪೋಕನ್ ಅಬೌಟ್ ಲಾಟ್ ಆಫ್ ಡೈರೆಕ್ಟರ್ಸ್. ಇನ್ಯಾರ್ದಾರು ಈಗ ಈಗಿನ ಕಾಲದಲ್ಲೂ ಈಗಿನ ಕಾಲದಲ್ಲಿ ಬಿಕಮ್ ಟೂ ನ್ಯೂ ಇಫ್ ಯು ಹ್ಯಾವ್ ಟು ಸ್ಪೀಕ್, ಬಟ್ ಐ ಫೀಲ್ ರಕ್ಷಿತ್ ಶೆಟ್ಟಿ ಇಸ್ ಅ ಗುಡ್ ಲಿರಿಸಿಸ್ಟ್ ಅನ್ಸ್ತು. ಅವರು 2-3 ಸಾಂಗ್ ಬರ್ದಿದ್ರು ಸಹ ಐ ಥಿಂಕ್ ಅವ್ರು ಗೊತ್ತಿರತ್ತೆ ನಿಮ್ಗೆ ಅಷ್ಟೊಂದು. ಅಂದ್ರೆ ನಂಗೆ ತುಂಬಾ ಇಷ್ಟದ ಲಿರಿಸಿಸ್ಟ್ ಅಂತಂದ್ರೆ ರಕ್ಷಿತ್ ಶೆಟ್ಟಿ ಕೂಡ. ಆದ್ರೆ ಸಮಸ್ಯೆ ಏನಾಗಿದೆ ಅಂತಂದ್ರೆ ನನ್ಗೆ ಇವತ್ತರೆಗೂ ರಕ್ಷಿತ್ ಶೆಟ್ಟಿ ಬೇರೆಯವ್ರು ಬರ್ದಿರೋದ್ ಗೊತ್ತಿಲ್ಲದೆ ಇರೋ ತರಕ್ಕೆಲ್ಲ ಹಾಡುಗಳಿದಾವೆ. ಈ ಫಾರ್ ಎಕ್ಸಾಂಪಲ್ ಉಳಿದವರ ಕಂಡಂತೆ ಇಡೀ ಆಲ್ಬಮ್ ಅಂತೂ ಅದ್ಭುತವಾಗಿದೆ ಹಾಡು. ಆದ್ರೆ ಅದರಲ್ಲಿ ಈಗ ಬೆಳೆದ ಮರ ಒಂದು, ಅದರಲ್ಲೊಂದು ಅಮ್ಮನ್ ಹಾಡಿದೆ ಗೊತ್ತಾ, ಬೆಳೆದ ಮರ ಒಂದು ಕಾಣ ಬಯಸಿದೆ, ಅಥವಾ ಅದರಲ್ಲಿ ಅಂದ್ರೆ ಆ ಇಡೀ ಆಲ್ಬಮೇ ಒಂದ್ರಕ್ಕಿಂತ ಒಂದು ಅದ್ಭುತವಾದ ಸಾಹಿತ್ಯ ಇದೆ. ಆದ್ರೆ ಅದರಲ್ಲಿ ನಿಮ್ಗೆ ಸುಮ್ಮನೆ ಹುಡುಕಿದ್ರೆ ವಿಘ್ನೇಶ್ವರ ವಿಶ್ವೇಶ್ವರ ಬರುತ್ತೆ, ಆಮೇಲೆ ಇನ್ನೊಂದು ನಾಗಾರ್ಜುನ ಶರ್ಮಾ ಹಾಡುಗಳು ಬರ್ತವೆ, ರಕ್ಷಿತ್ ಶೆಟ್ಟಿ ಹೆಸರು ಬರುತ್ತೆ. ಬಟ್ ಅದು ಯಾರು ಬರ್ದಿರೋದೊಂದು ಗೊತ್ತಿಲ್ಲ. ಬಟ್ ನಿಮ್ಗೆ ಒಂದು ಅರ್ಥ ಮಾಡಿದ್ರೆ, ಇಡೀ ನಿಮ್ಮ ರಕ್ಷಿತ್ ಶೆಟ್ಟಿ ಸಿನಿಮಾಗಳನ್ನ ನೋಡಿದ್ರೆ ಒಂದು ಸಾಹಿತ್ಯದಿಂದ ತುಂಬಾ ಸ್ಟ್ರಾಂಗ್ ಅಂದ್ರೆ ತುಂಬಾ ಸಾಹಿತ್ಯಿಕವಾಗಿ, ಅಂದ್ರೆ ತುಂಬಾ ಲಿಟ್ರಲ್ ವ್ಯಾಲ್ಯೂ ಇರುವ ಸಾಹಿತ್ಯಗಳಿರ್ತವೆ. ಈಗ ಅಂದ್ರೆ ನಂಗೆ ಬೆಳೆದ ಮರ ಒಂದು ತಗೊಂಡ್ರೆ ನಿಮ್ಗೆ ಅಂದ್ರೆ ಒಂದು ಭಯಂಕರ ಆಳವಾಗಿ ಬರ್ದಿದ್ದಾರೆ ಅದನ್ನ. ಅಂಡ್ ಅದು ಅವ್ರ ಆ ಲಿರಿಕ್ಸ್ ಗೆ ತಕ್ಕಾಗೆ ಪಿಕ್ಚರೈಸೇಷನ್, ತಾಯಿ ಮಳೆ ಮತ್ತೆ ತಾಯಿ ಬರೋ ತರನೇ ಇರುತ್ತೆ, ಮಳೆ ಬರೋ ತರ. ಅಂಡ್ ನೋಡಿ ಆ ಇಡೀ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಅದು ಒಂದು ಹಾಡನ್ನ 3 ಆಂಗಲ್ ಅಲ್ಲಿ ಬಳಸ್ತಾರೆ ಅವರು. ಅಂದ್ರೆ ಅರ್ಧ ಕಟ್ ಮಾಡಿ ಅವರು 3 ಸಿಚುವೇಶನ್ ಬಳಸ್ತಾರೆ. 3 ಸರಿ ಬರೆದಾಗ್ಲೂ ನಿಮ್ಗೆ ಬೇರೆ ಬೇರೆ ಆಂಗಲ್ ಸಿಗತ್ತೆ ಆ ಹಾಡಿಗೆ. ಹಂಗಾಗಿ ಅದನ್ನ ಜೋಡಿಸುವಾಗ ನಿಮ್ಗೆ ಅದರ ವ್ಯಾಲ್ಯೂ ಅಷ್ಟಿದ್ದಾಗ ಮಾತ್ರ ಆ ಡೆಪ್ತ್ ಅನ್ನ ನಿಮ್ಗೆ ವ್ಯಾಲ್ಯೂಸ್ ಲಿರಿಕ್ಸ್ ಖಂಡಿತ. ಈಗ ಆಮೇಲೆ ನಿಮ್ಗೆ ಅದರಲ್ಲಿ ಕಾಗೆಕ್ ಬಣ್ಣ ಕಾಣ್ತಾ, ಅದು ಯೋಗರಾಜ್ ಭಟ್ ಹಂಗೆ ಅದು ಸುಮಾರು. ನನಗೆ ಇದರಲ್ಲಿ ಉಳಿದವರು ಕಂಡ್ರೆ ಟೈಟಲ್ ಸಾಂಗ್ ಅವರೇ ಬರ್ತಾರೆ. ನಿಮ್ ಮುಂದೆ ಯಾಕೆ ಸುಮ್ನೆ ಕುಂತ ಎದುರುಗೇನ ಸಿಕ್ಬಿಟ್ರೆ ಕೇಳ್ಬಿಡ್ತೀಯ. ಅದು ಇಲ್ಲ, ಅದು ರಕ್ಷಿತ್ ಶೆಟ್ಟಿ ಒಂದೇ ಘಟನೆ 3 ಸತ್ಯ, ಯಾವ್ದು ಆದಿ ಯಾವ್ದು ಅಂತ್ಯ ಅಂತ ಬರೀತಾರೆ ಅದ್ರಲ್ಲಿ. ಉಳಿದವ್ರ ಕಣ ಇನ್ನೊಂದು ವರ್ಷ ಅನ್ಸುತ್ತೆ ಟೈಟಲ್ ಸಾಂಗ್. ನಾನ್ ಹೇಳ್ತಾರೋ ಕೋಲೆರಡು ಕ್ರಾಸ್ ಆದಂತೆ ನಮಾಜಲ್ಲಿ ಕೈ ಮುಗಿದಂತೆ. 2 ವರ್ಷ ಇದೆ ಅದರಲ್ಲಿ. ಹೌದು, ಅದಕ್ಕೆ ಪ್ರಾಬ್ಲಮ್ ನೀವ್ ಹೇಳಿದ್ದೆ ಅದು ಟೈಟಲ್ ಸಾಂಗ್ ಉಳಿದವ್ರ ಕಂಡಂತೆ. ಭಟ್ರು ಒಂದೇ ಬರ್ದಿರೋದು ಅದರಲ್ಲಿ. ಕಾಕಿ ಬಣ್ಣ ಬರ್ದಿದ್ದು ಅವ್ರು ಅಲ್ಲ, ಹಂಗಾರೆ ರಕ್ಷಿತ್ ಬರ್ದಿರ್ಬೇಕು ಮೋಸ್ಟ್ಲಿ. ಓಕೆ, ನೀವ್ ಯಾವ್ದು ಹೇಳಿದ್ದು ಲೈನ್ ಉಳಿದವ್ರ ಕಂಡ ಒಂದೇ ಘಟನೆ 3 ಸತ್ಯ, ಯಾವ್ದು ಆದಿ ಯಾವ್ದು ಅಂತ್ಯ ಅಂತ ಇದೆ. ಬಹುಶಃ ಅದು ಭಟ್ರು ಬರ್ದಿದ್ದಾರೆ. ನನಗೆ ಏನೋ ಅಂದ್ರೆ ನಂಗೆ ಗೊತ್ತಿಲ್ಲ ಎಷ್ಟು ಸತ್ಯನ ಗೊತ್ತಿಲ್ಲ. ಯಾರೊಬ್ರು ಯಾರೋ ಏನ್ ಹೇಳಿದ್ರು ಅಂದ್ರೆ ರಕ್ಷಿತ್ ಶೆಟ್ಟಿಗೆ ಭಟ್ರು ಬರಿಬೇಕು ಅಂತ ಇತ್ತಂತೆ. ಬಟ್ ಭಟ್ರು ಏನೋ ಸಿಗದೆ ಏನೋ ಆಗಿ ಕೊನೆಗೆ ಒಂದ್ ಹಾಡು ಮಾತ್ರ ಬರ್ಕೊಟ್ರು. ಆಮೇಲೆ ಇವರೆಲ್ಲ ಟೀಮ್ ಮಾಡ್ಕೊಂಡು ಬರೋದು ಅನ್ನೋ ತರದಲ್ಲಿ. ನನಗೆ ಸರ್ ಇದು ಘಾಟಿಯ ಇಳಿದು ರಕ್ಷಿತ್ ಶೆಟ್ಟಿ. ಇವನ್ ದಿಸ್ ಒನ್ ಆಲ್ಸೋ, ನೀವು ಉಳಿದವ್ರ ಕಡೆ ಬಗ್ಗೆ ಮಾತಾಡ್ತೀರಾ. ಇವನ್ ನಾ ಈ ಸಂಜೆಗೆ ರಕ್ಷಿತ್ ಶೆಟ್ಟಿ ಅನ್ಫಾರ್ಚುನೇಟ್ಲಿ ರಕ್ಷಿತ್ ಶೆಟ್ಟಿ ಫಿಲಮ್ ಅಷ್ಟು ಮಾಡ್ತಾರೋ ಪಾಪ ಲಿರಿಕ್ಸ್ ಎಲ್ಲಾರು ತೊಡಗಿಸ್ಕೊಂಡಿದ್ರೆ ನಮ್ಗೆ ಏನೋ ಸಾಂಗ್ ಸಿಕ್ಕಿರೋದು ಅವ್ರು ಇರೋ ಅಂತ ಸೆನ್ಸಸ್ ಅಲ್ಲಿ. ಸೊ ಇದು ರಕ್ಷಿತ್ ಶೆಟ್ಟಿ ಅವ್ರಿಗೆ ಎಲ್ಲಾರು ತಲುಪಿದ್ರೆ ದಯವಿಟ್ಟು ಅವ್ರಿಗೆ ಕಳ್ಸಿಬಿಡಿ ಇದನ್ನ. ಅವ್ರು ರೀಸೆಂಟ್ ಆಗಿ ಸಪ್ತಸಾಗರದ ಆಚೆಯಲ್ಲಿ ಒಂದು ಸಾಂಗ್ ಬರ್ದಿದ್ದಾರೆ. ಸಪ್ತಸಾಗರದ ಆಚೆಲ್ಲೋ ಬಿ ಅಲ್ಲಿ ದರೆ ನೀರಿಗಾಸರೆ ಅಂತ, ದರೆ ನೀರಿಗಾಸರೆ ಅಂತ. ಅದರಲ್ಲಿ ಒಂದು ಸಾಲಿದೆ, ನಂಬಿ ಬಂದ ಅಲ್ಲ ಕಣ್ಣ ತುಂಬಿ ಬಂದ ಜ್ಞಾಪಕ ನಂಬಿಕೆಯ ನೂಕೋ ನಾವಿಕ ಅಂತ ಬರೀತಾರೆ. ಅಂದ್ರೆ ಟೈಮ್ನ ಆತರ ಒಂದ್ ಟೈಮ್ ಅನ್ನೋದನ್ನ ಅವರು ಮೆಮೊರಿನ ಫೆಚ್ ಮಾಡುವಂತಹ ಜ್ಞಾಪಕ, ನಂಬಿಕೆಯ ನೂಕೋ ನಾವಿಕ ಅಂತ ಬರೀತಾರೆ ಅವರು. ತುಂಬಾ ಒಳ್ಳೆ ಲೈನ್ ಅದು. ಐ ಥಿಂಕ್ ರಕ್ಷಿತ್ ಶೆಟ್ಟಿ ಆ ಟೀಮ್ ವಾಸ್ ವೆರಿ ಗುಡ್. ಐ ಮೀನ್ ಇವನ್ ಸುನಿ ಆಲ್ಸೋ, ಸುನಿ ಒಳ್ಳೆ ಲಿರಿಸಿಸ್ಟ್ ಆಕ್ಚುಲಿ. ಬದಲಾಗೋ ಬಣ್ಣವೇ ಭಾವನೆ ಅವರೇ ಬರ್ದಿರೋದು. ಆಮೇಲೆ ಅದು ಬಿಟ್ರು ದ ಟೇಸ್ಟ್ ಆಫ್ ಮ್ಯೂಸಿಕ್ ಅವ್ರು ಇವನ್ ಇದು ಬಿತ್ತಲ್ಲ ಚಮಕ್ಕಲ್ಲೂ ಒಳ್ಳೊಳ್ಳೆ ಹಾಡುಗಳನ್ನ ಬರ್ತಿದ್ದಾರೆ ಅವರು. ಅವ್ರದ್ದು ಚಮಕ್ ಅವ್ರದ್ದು. ಇದು ಎಸ್ಪೆಷಲಿ ಓ ಸಂಜಯ ಹೂವೆ, ಅದು ವಿಶ್ವಜಿತ್ ರಾವ್ ಬರ್ದಿರೋದು. ವಿಶ್ವಜಿತ್ ಆಮೇಲೆ ಇಲ್ಲ ನನಗೆ ಚಮಕ್ ಮೀನ್ ಏನೇ ಹೀರೋ ಖುಷ್ ಖುಷ್ ಇವ ಜಾದೂಗಾರ ಅದಿರ್ಬೋದು, ಅಥವಾ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಂತ ಇದೆ, ವೆರಿ ಗುಡ್ ಸಾಂಗ್ಸ್. ತುಸುಮೆಲ್ಲ ಪಿಸು ನುಡಿಗೆ ಅಂತ ಒಂದು ಸಾಂಗ್ ಇದೆ, ದಟ್ ಈಸ್ ವೆರಿ ಗುಡ್. ಓಕೆ, ಇದೆಲ್ಲ ಡೈರೆಕ್ಟರ್ಸ್ ಒಂದು ತೂಕ ಆಯ್ತು ಅಂದ್ರೆ ನಾವು ವಿ ಹವ್ ಲೆಫ್ಟ್ ಒನ್ ಆಫ್ ದ ಮೋಸ್ಟ್ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್. ಅವ್ರ ಟೀಮ್ಗಲ್ಲೇ ಬೇರೆ ಟೀಮ್ಗೂ ಬರೆಯುವಂತಹ ಯೋಗರಾಜ್ ಭಟ್. ಐ ಥಿಂಕ್ ಅವ್ರ ಮೇಲೆ ಒಂದು ಎಪಿಸೋಡ್ ಮಾಡ್ಬೇಕು ಅಂತ ಇಷ್ಟ ಆಯ್ತು ನನಗೆ. ಬಟ್ ಲೆಟ್ಸ್
finished at least a little bit of it. Sir Yogaraj Bhatt. ಯೋಗರಾಜ್ ಭಟ್ರನ್ನ ನಾನು ಲಿರಿಸಿಸ್ಟ್ ಆಗಿ ನನಗೆ ಒಂದು ವಾವ್ ಅನ್ಸಿದ್ದು ಅಂದ್ರೆ ಒಂದು ಈಗ ನಮ್ಗೆ ಹೆಂಗೆ ಹಂಸಲೇಖ ನಮ್ಮನ್ನ ಪೂರ್ತಿ ವಾವ್ ಅನ್ನ ಮಾಡಿದ್ರು ಅಂದ್ರೆ ಇಡೀ ಬೇರೆ ತರದ ಒಂದು ಅಂದ್ರೆ ಇಡೀ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿಬಿಟ್ರಲ್ಲ ಇಡೀ ಇಂಡಸ್ಟ್ರಿಯಲ್ಲಿ ಹಂಗೆ ಯಾವ ಲೈನ್ ಅಂದ್ರೆ ಹೆಂಗೆ ಮಾಡಿದ್ರು ಅಂದ್ರೆ ಒಂದು ಪ್ರೇಮಲೋಕ ಬಂದಾಗ ಇಡೀ ಇಂಡಸ್ಟ್ರಿ ಹೆಂಗ್ ಬದಲಾಯ್ತೋ ಹಂಗೆ ಯೋಗರಾಜ್ ಭಟ್ರು ಬಂದಾಗ ಇಡೀ ಇಂಡಸ್ಟ್ರಿ ಬದಲಾಯ್ತು. ಅದು ಸಿನಿಮಾ ಆಗಿರ್ಬೋದು, ಅವರ ಸಿನಿಮಾಗಳು ಆಗಿರ್ಬೋದು, ಕಥೆಗಳಾಗಿರ್ಬೋದು, ಅದರಲ್ಲಿ 50% ಅದಾದ್ರೆ 50% ಅವರ ಲಿರಿಕ್ಸ್ಗಳು. ಈಗ ಹಳೆ ಪಾತ್ರೆ ಹಳೆ ಕಬ್ಬಣ ಅಂದ್ರೆ ಅದೊಂಥರ ಅಂದ್ರೆ ಅದು ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿ ಮತ್ತು ಟಪಾಸ್ ತರ ಕಾಣಿಸುವ ಅಂದ್ರೆ ಒಂದು ಚಪ್ರಿ ಸಾಂಗ್ ತರ ಕಾಣಿಸ್ತಿರೂ ಕೂಡ ಎಷ್ಟು ಡೆಪ್ತ್ ಇದೆ ಅದರಲ್ಲಿ. ಅಂದ್ರೆ ನಾವು ಪ್ರೀತಿ ಅನ್ನೋದು ಒಂದ್ ಕಾಲದಲ್ಲಿ ದೈವ ಅಂದ್ರೆ ನಾವು ಸಾಕ್ಷಾತ್ಕಾರ ಅಂತೆಲ್ಲ ಮಾತಾಡಿದ್ರೆ, ಆದ್ರೆ ಪ್ರೀತಿ ಎಷ್ಟು ವೇಸ್ಟ್ ಆಗಿರೋ ವಿಷಯ ಅಂತ ಒಂದು ಹೊಸ ಕಾಲದ ಪರ್ಸ್ಪೆಕ್ಟಿವ್ ಅನ್ನ ಕೊಟ್ರು. ಅದನ್ನ ತುಂಬಾ ಜನ ಅದನ್ನ ಹಳಬ್ರು ಒಪ್ಲಿಲ್ಲ, ಗಲಾಟೆ ಮಾಡಿದ್ರು, ಏನದು ಪ್ರೀತಿ ಮಾಡಿದ್ರು ಅಂತ. ಆದ್ರೆ ಅದರಲ್ಲಿ ಹಂಗ ಹೇಳ್ತಾನೆ ಒಂದು ಫಿಲಾಸಫಿ ಇದೆ. ಅಂದ್ರೆ ಇಡೀ ಇದರಲ್ಲಿ ಹಳೆ ಪಾತ್ರೆ ಹಳೆ ಕಬ್ನ ಹಳೆ ಪೇಪರ್ ತರ ಹೋಯ್, ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕರ ಹೋಯ್, ಚಂದಿರನ ತೂಕಕ್ಕೆ ಇಡು. ಅಂದ್ರೆ ಏನಂದ್ರೆ ಹಳೇದೆಲ್ಲ ಆಯ್ತು ಬಿಟ್ಬಿಡು ಕಣ, ಅಂದ್ರೆ ಲವ್ಗಳ ಚಂದ್ರ ಗಿಂದ್ರ ಅಂತೆಲ್ಲ ಕರಿತಿದ್ರಲ್ಲ ಅದನ್ನೆಲ್ಲ ತೂಕಕ್ಕೆ ಹಾಕ್ಬಿಡಿ, ಯಾಕಂದ್ರೆ ಇನ್ ಟೈಮ್ ಇಲ್ಲ, ಹೊಸ ಕಾಲ ಬರ್ತಿದೆ ನಿಮ್ದು ಅಂತ ಹೇಳೋ ಮೂಲಕ ಇಡೀ ಒಂದು ಇದನ್ನ ನೆಗೆಟ್ ಮಾಡಿ ಹೊಸ ಪ್ರೀತಿಯನ್ನ ಅವರು ಅಂದ್ರೆ ಹೊಸ ಪ್ರೀತಿಯನ್ನ ಹೊಸದಾಗಿ ನೋಡೋದಕ್ಕೆ ಒಂದು ಭಟ್ರು ಒಂದು ಟ್ರೈ ಮಾಡಕ್ ಶುರು ಮಾಡಿದ್ರು. ಹಾಗಾಗಿ ನನಗೆ ಅವ್ರದ್ದು ಅದಾಗಿರ್ಬಹುದು. ಅಂಡ್ ಅವರು ಪ್ರತಿ ಸಲನು ಅಂದ್ರೆ ಇಡೀ ಈ ಜನರೇಷನ್ ಪಲ್ಸ್ ಅನ್ನ ಹಿಡಿದಿರೋರು ಅವರೇ. ಈಗ ಫಾರ್ ಎಕ್ಸಾಂಪಲ್ ಇವ್ರದ್ದೊಂದು ಡ್ರಾಮಾದಲ್ಲಿ ಒಂದು ಹಾಡಿದೆ ಅವ್ರದ್ದು, ಬೇಲಿ ಹಾರುತ್ತಿದೆ ಜನರೇಷನ್ ಅಂತ ಒಂದು ಬರೀತಾರ. ಅಂದ್ರೆ ಅವ್ನು ಏನು ಅಂತಂದ್ರೆ ಈ ಜನರೇಷನ್ ಬರುತ್ತೆ ಅಂದ್ರೆ ಒಂದು ಬೇಲಿ ಹಾರೋದು ಈ ಜನರೇಷನ್ ಗುಣ ಅಂತ ಹೇಳೋ ಮೂಲಕ ಈ ಜನರೇಷನ್ ಅನ್ನ ಫುಲ್ ಡಿಫೈನ್ ಮಾಡ್ಬಿಡ್ತಾರೆ. ಅಂದ್ರೆ ಇವತ್ತೇನು ರಿಲೇಶನ್ಶಿಪ್ಗಳು ಸಿಚುವೇಶನ್ಶಿಪ್ಗಳು ಏನೇನೆಲ್ಲ ಬಂದಿದಾವೋ ಅಂದ್ರೆ ಕಾಂಪ್ಲಿಕೇಟ್ ಆಗೋಗಿದೆಯಲ್ಲ ರಿಲೇಶನ್ಶಿಪ್ಗಳು, ಅಂದ್ರೆ ಪ್ರೀತಿ ಒಂದು ತುಂಬಾ ಕಾಂಪ್ಲಿಕೇಟ್ ವಿಷಯ ಆಗಿದೆಯಲ್ಲ, ಅದನ್ನ ಗುರುತಿಸಿದ್ದು ಭಟ್ರು. ನನಗೆ ಯೋಗರಾಜ್ ಭಟ್ ತುಂಬಾ ಇಷ್ಟ. ಅಂದ್ರೆ ಕವಿತ್ವ ಗುಣ ಇದೆ ಅವರ ಇದ್ರಲ್ಲಿ. ಅಂದ್ರೆ ತುಂಬಾ ಡೀಪ್ ಆಗಿ ಫಿಲಾಸಫಿನ ತುಂಬಾ ಹಾಸ್ಯ ಅಂದ್ರೆ ವಿಡಂಬನೆ ಅದೊಂದು ಸಟೈರ್ ಮೂಲಕ ಅವ್ರು ಹೇಳ್ತಾರೆ. ಅವ್ರದ್ದು ತುಂಬಾ ದ್ಯಾವ್ರೆ ನನಗೆ ಫೇವ್ರೇಟ್ ಆಲ್ಬಮ್. ಪಾಪ ಪುಣ್ಯ ಅದರಲ್ಲಿ ಒಂದು ನಮ್ಮ ಪಾಳಿಗ ಆಕಾಶ ನಮ್ಮ ಪಾಳಿಗಿರಲಿ ಹಿಂದಗಡೆ ಕಿಟಕಿಯಲ್ಲಿ ಚೂರು ಗಾಳಿ ಬರಲಿ ದೇವ್ರೇ ಅಂತ ಒಂದು ಬರೀತಾರೆ. ಆಮೇಲೆ ಅದೇ ಇದು ಗಂಟೆಗೆ 30 ಕಿಮಿ ನಾವು ಎತ್ತಲಾಗೆ ಹೋಗೋದು ಸ್ವಾಮಿ ಅಂತ ಬರೀತಾರೆ. ಆಮೇಲೆ ಇನ್ನೊಂದು ಒಂದು ಬರುತ್ತೆ, ಹಗ್ಗದ ಮೇಲೆ ನಿಂತು ಅಂದ್ರೆ ಬಗ್ಗಿ ನೋಡಬೇಡ ಪರಪಂಚ ಅಂದ್ರೆ ಅಪ್ಪಿತಪ್ಪಿ ಕೆಳಗ್ ಬಿದ್ರೆ ಮುಗೀತು ನಿಮ್ ಕತೆ ಅಂತ ಹೇಳಿ, ಅಂದ್ರೆ ನಮ್ ಜೀವನ ಹೆಂಗೆ ಒಂದು ಹಗ್ಗದ ಮೇಲೆ ನಡೀತಿರುವ ಒಂದು ಜೀವನ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಂತೂ ಅವರ ಗ್ರೇಟೆಸ್ಟ್ ಅಂದ್ರೆ ಅವರ ಬೆಸ್ಟ್ ವರ್ಷನ್ ಆಫ್ ಯೋಗರಾಜ್ ಭಟ್ ನಿಮ್ಗೆ ಅದ್ರಲ್ಲಿ ಸಿಗ್ತಾರೆ. ಅನ್ಫಾರ್ಚುನೇಟ್ಲಿ ದ್ಯಾವ್ರೆ ಎಷ್ಟೊಂದ್ ಜನಕ್ಕೆ ಇಟ್ ಡಿಡ್ಂಟ್ ರೀಚ್. ಹೌದು, ದ್ಯಾವ್ರೆ ಸಿನಿಮಾ ಚೆನ್ನಾಗಿದೆ. ನನಗೆ ನೀವು ದ್ಯಾವ್ರೆ ಬಗ್ಗೆ ಹೇಳ್ತಾ ನನಗೆ ಯೋಗರಾಜ್ ಭಟ್ ಇಷ್ಟ ಆಗಿದ್ದು ದೇವರು ಅಂತ ಒಂದು ಫಿಲಂ ಬಂತು, ಅಂದ್ರೆ ನಮ್ಮ ದುನಿಯಾ ವಿಜಯ್. ಅದರಲ್ಲಿ ಒಂದ್ ಸಾಂಗ್ ಇದೆ ದೂರ ಸ್ವಲ್ಪ ಅದನ್ನ ನಮ್ಮ ಯೋಗರಾಜ್ ಭಟ್ ಬರ್ದಿದ್ರು. ನಾವೆಲ್ಲ ಯೋಗರಾಜ್ ಭಟ್ದು ಈ ತರ ಸಾಂಗ್ ನೋಡ್ತೀವಿ, ಬಟ್ ಯೋಗರಾಜ್ ಭಟ್ ಕಾವ್ಯಾತ್ಮಕವಾಗಿ ಮೆಲೋಡಿಯಸ್ ಆಗಿ ತುಂಬಾ ಸೀರಿಯಸ್ ಆಗು ಬರ್ತಿದ್ದಾರೆ. ಅದ್ರಲ್ಲಿ ಒಂದು ಲೈನ್ ಇದೆ, ನೀ ನೋಡುವಾಗ ಮಾತೊಂದು ಅಂಚಿನಲ್ಲಿ ನಿಂತು ಎಲ್ಲೋ ನೋಡುವೆನು. ಅಂದ್ರೆ ಸ್ವಲ್ಪ ನೀನ್ ದೂರ ಇದ್ರೂ ಕೂಡ ನೀನ್ ಹತ್ರ ಬಂದ ತಕ್ಷಣ ಓಡೋಗ್ಬಿಡ್ತೀನಿ ನಾನು. ಅಂದ್ರೆ ಆ ಸೆನ್ಸಿಟಿವಿಟಿನ ಅರ್ಥ ಮಾಡ್ಕೊಂಡಿದ್ದಾರೆ. ದಟ್ ಐ ಫೀಲ್ ನೈಸ್. ನನಗೆ ಇನ್ನೊಂದು ಸಾರಿ ನನಗೆ ಅವ್ರದ್ದು ನಂಗೆ ಇನ್ನೊಂದು ಕೆಂಡ ಸಂಪಿಗೆ ಅವರೇ ಬರ್ದಿರೋದಾ ದಟ್ ಸಾಂಗ್ ಇಸ್ ಬೈ ಜಯಂತ್ ಕಾಯ್ಕಿಣಿ, ಬಟ್ ಇಳಿಜಾರು ಇಸ್ ಬೈ ಒಂತರಗಿ ಹೋಗಿದರೆ ಅದರ ಒಂದು ಲೈನ್ ಇದೆ, ಅಂಗಾಲಿಗೆ ಭೂಮಿಯನ್ನು ಕಟ್ಟಿಕೊಂಡ ಎಲ್ಲಿ ಹೋದರೇನು. ಯಾಕೆಂದ್ರೆ ತಪ್ಪಿಸ್ಕೊಂಡು ಓಡ್ತಾ ಇರ್ತಾರೆ, ನೀನ್ ಅಂಗಾಲಿಗೆ ಭೂಮಿ ಕಟ್ಕೊಂಡು ಎಲ್ಲಿ ಓಡ್ತೀಯ ಭೂಮಿನಲ್ಲಿ ಅಂತ. ದ ಸೇಮ್ ಥಿಂಗ್ ನಂಗೆ ಶ್ರೀ ಉದಯಶಂಕರ್ ಕಾಣಿಸ್ತು, ದರೆ ಎತ್ತಿ ಉರಿಯುವಾಗ ಬದುಕಲ್ಲಿ ಓಡುವೆ. ಸೇಮ್ ಐ ಫೆಲ್ಟ್ ದಟ್ ವಾಸ್ ಅ ರಿಫ್ಲೆಕ್ಷನ್ ಆಫ್ ದಿಸ್. ಓಕೆ, ಅದ್ರ ಬೊಂಬೆ ಆಡ್ಸೋನು ತುಂಬಾ ಒಳ್ಳೊಳ್ಳೆ ಲೈನ್ಸ್ ಇದೆ ಆಕ್ಚುಲಿ. ವೆರಿ ಗುಡ್ ಥಿಂಗ್. ಡ್ರಾಮಾ ತುಂಬಾ ಒಳ್ಳೆ, ಒಮ್ಮೆ ಆ ಕಾಲು ಒಮ್ಮೆ ಬಲಗಾಲು ಒಮ್ಮೆ ಎಡಗಾಲು. ದೇವರು ಮೆಟಾಡೋರ್ ಅಂತ ಏನೋ ಒಂದ್ ಬರುತ್ತಲ್ಲ ಅದರಲ್ಲಿ.
ಪ್ರೀತಿಯ ಮೆಟಡೋರು ಓಡಿಸೋ ಕಾದೇವ್ರು ಸುಸ್ತಾಗಿ ಮಳಗವನೆ ಯಾರಪ್ಪ ಎಪ್ಸೋರು ಅಂತೆಲ್ಲ. ಆ ಮೆಟೆಡೋರ್ ಸಿನಿಮಾದಲ್ಲೇ ಬಂದ್ಬಿಡುತ್ತೆ ಹೌದು. ಅವರಿಗೆ. ಅವ್ರು ಮೆಟೆಡೋರ್ ಅಲ್ಲಿ ಹೋಗಿ ಹೌದು ಹೌದು ಇದು ಯಾವ ಸಿನಿಮಾದಲ್ಲಿ ಹೇಳೋದು? ಡ್ರಾಮಾನೆ. ಅಲ್ಲ ಮುಂದೊಂದು ಸಿನಿಮಾದಲ್ಲಿ ಗಣೇಶದು ಮೆಟೆಡೋರ್ ಮನೆ ಮೇಲ್ಗಡೆ ದಬ್ಬಾಕೋತಾರಲ್ಲ ಮುಗುಳ್ನಗೆ. ಮುಗುಳ್ನಗೆ. ಅಂಡ್ ಯಾ, ನೀವು ಯೋಗರಾಜ್ ಭಟ್ ಇದನ್ನ ಹೇಳ್ತಾ ಇದ್ದಾಗ ನನಗೆ ಇನ್ನೊಂದು ವಿಚ್ ಐ ಫೆಲ್ಟ್ ಯೋಗರಾಜ್ ಭಟ್ಗೆ ಹ್ಯಾಟ್ಸ್ ಆಫ್ ಅನ್ಸಿದ್ ನನಗೆ, ಇಂತಿ ನಿನ್ನ ಪ್ರೀತಿಯ ಓ ಕನಸ ಜೋಕಾಲಿ. ಹೂಗನಸ ಸಾರಿ, ಓ ಕನಸ ಜೋಕಾಲಿ. ಹೂಗನಸ ಕನಸ ಜೋಕ ಎಷ್ಟು ಚೆನ್ನಾಗಂದ್ರೆ, ಒಂದ್ ಕಡೆ ಅವನು ಅವಳ ಇಷ್ಟಪಡಲ್ಲ ಅಲ್ವಾ, ಅವಳ್ದಿರ್ಬೋದು ಏಕಾಂಗಿಯಾನದಲ್ಲಿ ಗುರಿ ಮರೆತ ಅಲೆಮಾರಿ, ಆ ಲೈನೇನೆ ಸೇಸ್ ದಟ್ ನಾನು ಏಕಾಂಗಿಯಾಗಿರ್ತೀನಿ, ಮದ್ವೆ ಆಗಿ ಪಾಪ ಅವಳು ಬಂದಿದ್ದಾಳೆ, ಅವಳಿಗೆ ಅದೆಲ್ಲ ಇರುತ್ತೆ. ಮೊದಲ ಮೌನ, ಅದೇ ಮೊದಲ ಮಾತು, ಮೊದಲ ಸ್ಪರ್ಶ. ಪಾಪ ಮೊದಲ ಸ್ಪರ್ಶ, ಶಿ ವಿಲ್ ಬಿ ಸೋ ಎಕ್ಸೈಟೆಡ್ ಫಾರ್ ಇಟ್. ಬಟ್ ಇವನ್ ಅದರಿಂದ ಆಚೆ ಆಗ್ತಿಲ್ಲ. ನಿನಗೆ ಯಾಕಿದ್ದೆಲ್ಲ ಬೇಕು ಅನ್ಬಿಟ್ಟು ಅವ್ನು ಆಚೆ ಬರ್ತಾನೆ. ಏಕಾಂಗಿ ಯಾನದಲ್ಲಿ ಗುರಿ ಮರೆತ ಅದು ಆಕ್ಚುಲಿ ಎಷ್ಟೊಂದ್ ಜನದ ವಾಟ್ಸ್ಆಪ್ ಸ್ಟೇಟಸ್ Status ಏಕಾಂಗಿಯಾನದಲ್ಲಿ ಗುರಿ ಮರೆತ ನೋಡಿ ಟ್ರಾನ್ಸಿಷನ್, ಒಬ್ಬ ಗಂಡಸಿನ ಟ್ರಾನ್ಸಿಷನ್, ಅವನ ಜೀವನದಲ್ಲಿ ಇನ್ನೊಂದು ಹೆಣ್ಣು ಬರುವ ಟ್ರಾನ್ಸಿಷನ್. ಹೌದು. ಅಂದ್ರೆ ಅದು ಸಾಮಾನ್ಯವಾಗಿ ನಿಮಗೆ ಒಂದು 70% ಜನ ಅಂದ್ರೆ ಒಂದ್ ಬ್ರೇಕಪ್ ಇಂದ ಇನ್ನೊಂದು ಮದುವೆ ಆಗಿರ್ತಾರೆ. ಅಂದ್ರೆ ಇದು ತುಂಬಾ ಕಾಮನ್ ಆಗಿರುವ ಒಂದು ಫೇಸ್ ಅದು. ಅದನ್ನ ಭಟ್ರು ಅಷ್ಟು ಚೆನ್ನಾಗಿ ಮಾಡಿ ಹೇಳ್ತಾರೆ. ಅದಕ್ಕೆ ಈ ನಗುವ ಮುಖದಲ್ಲಿ ಬರೀ ನೋವಿದೆಯೋ, ಉಸಿರಾಡೋ ಶವಕ್ಕೆಲೆ ಆಲ್ರೆಡಿ ಸತ್ತೋಗ್ಬಿಟ್ಟಿದೀನಿ, ಅವ್ನು ಹೇಳೋದು ನಾನು ಆಲ್ರೆಡಿ ಸತ್ತೋಗಿದ್ದೀನಿ, ನನಗ್ ಸಾವಿದೆ ಅಂತ. ನೀವು ಮೊನ್ನೆ ಒಂದು ಲೈನ್ ಹೇಳಿದ್ರಲ್ಲ, ಶವಗೆ ಅದೇನೋ ಶವ ಅಂತ ಹೇಳಿದ್ರಿ, ಮರ್ತೋದೆ ನಾನು. ಅದೇ ಅದನ್ನ ಶವ ಯೋಗರಾಜ್ ಭಟ್ ಸಾವಿಗೆ ತುಂಬಾ ಹತ್ತಿರ್ತಾರೆ. ಈಗ ನಾವು ಸತ್ತ ಚಂದ ಮಾಮನಿಗೊಂದು ಶವಪಟ್ಟಿಗೆ ಹೋದೆ, ಅದು ಯೋಗರಾಜ್ ಭಟ್ ಅಗೇನ್ ಶವಪಟ್ಟಿಗೆ, ಅದು ತುಂಬಾ ಅವರು ಈಸ್ ವೆರಿ ಓಪನ್ ಟು ಡೆತ್. ಅಗೇನ್ ಇಂತಿ ನಿನ್ನ ಪ್ರೀತಿಯ ಇನ್ನೊಂದು ಒಂದೊಂದೇ ಬಚ್ಚಿಟ್ಟ ಮಾತು, ಅದರಲ್ಲಿ ಸೋಲುವುದು ಹೃದಯ ಹೀಗೆ ಅದೆಲ್ಲ ಹೇಳ್ತಾನೆ. ಮೊದಲು ಅಪ್ಪಿಕೊಂಡ ಅದೆಲ್ಲ ಆಗೋದು ಒಂದೊಂದು ಬರುತ್ತೆ. ಬೆಳಗ್ಗೆ ಬರ್ತಾರ, ಮುಂಜಾನೆ ನಿದ್ರೇಲಿ ನಾ ಹೇಳಲಾರದ ಕನಸ, ನೀ ಸಿಕ್ಕಾಗ ಮಾತಾಡೋ ಮಾತಲ್ಲ ಬೇರೆ. ಐ ಫೆಲ್ಟ್ ಬೆಳಗ್ಗೆ ಕನಸು ಅದೇ ತರದ. ಅದರಲ್ಲೇ ಎಂದು ಎಂದು ಬರೆಯದ, ಯಾರು ಬರೆದು ಕಳಿಸದ ಕಾಳಿ ಕಾಲಿಕಾಗದ ಇಂತಿ ನಿನ್ನ ಪ್ರೀತಿಯ ನಾನ್ಯಾರು. ಅದರ ಥೀಮ್ ಬೇರೆ ಒಂದು ಹಾಡು ಬರ್ದಿದ್ದಾರೆ. ಅದು ಭಟ್ರ ಬೆಸ್ಟ್, ಅದು ಚೆನ್ನಾಗಿದೆ. ಅದು ಆಲ್ಬಮ್ ಅಲ್ಲಿ ಇದೆ. ಅಂಡ್ ವಿ ಶುಡ್ ನಾಟ್ ಫರ್ಗೆಟ್ ಯೋಗರಾಜ್ ಭಟ್ ಹ್ಯಾಸ್ ಹಿಸ್ ಓನ್ ಮೂವೀಸ್ ಅಲ್ಲಿ ಬರೆದಂತಹ ಸಾಂಗ್. ಮುಂಗಾರು ಮಳೆ ಟೈಟಲ್ ಸಾಂಗ್ ಅಲ್ಲಿ ಒಂದು ಬಿಟ್ಟು ಯಾವ ಪ್ರೀತಿ ಹೂವು ಯಾರ ಯಾರ ಸ್ಪರ್ಶದಿಂದ ಯಾವ ಮನೋ ಏನೋ ಸಮಥಿಂಗ್, ಯಾರ ಮನ ಅರಳೋದು, ಯಾವ ಮನದ ಹಸಿರಾಗುವುದು. ಅದು ಸೇಮ್ ನನ್ಗೆ ಏನನ್ಸು ಕೇಳಿಸ್ಕೊಂಡ್ಮೇಲೆ ಯಾವನೇ ಬ್ರೇಕಪ್ ಆಗಿದ್ದು ಕೂಡ ಅದನ್ನ ಓದ್ಬಿಟ್ರೆ ಹೀಲ್ ಹಾಕೊಂಡು ಹೊಡೋಗ್ಬಿಡ್ತಾನೆ. ಆಯ್ತಪ್ಪ ಸರಿ, ಇನ್ಯಾ ನಮ್ಮ ಮನೆ ಬರ್ದಲ್ಲಿ ಇಲ್ಲ ಅನ್ಕೊಂಡು. ಸೊ ದಟ್ ವಾಸ್ ಅ ಲೈನ್ ವಿಚ್ ಐ ಫೆಲ್ಟ್. ಅಷ್ಟೇ ಅಳಿಸಿದ ನಮ್ನ ಜೀವ ಕಳೆವ ಅಮೃತಕ್ಕೆ ಒಲವೆಂದು ಹೆಸರಿರಬಹುದು. ಪ್ರೀತಿ ಕಲಿಸುವ ಪ್ರೀತಿ ಬದುಕಲಿಸುವ ಗುರುವೇ ಒಲವೇ ತರ ಒಂಟಿತನದ ಗುರುವೇ ಒಲವೇ. ಅದಾದ್ಮೇಲೆ ಪ್ರಾಣ ಉಳಿಸೋ ಕಾಯಿಲೆಗೆ ಪ್ರೀತಿ ಎನ್ನಬಹುದೇ, ಜೀವ ಕಳೆಯುವ ಅಮೃತಕ್ಕೆ ಒಲವೆಂದು ಹೆಸರಿಡಬಹುದೇ. ಅಂದ್ರೆ ಗ್ರೇಟ್ ಗ್ರೇಟ್. Obviously this is all amazing. Even our ಇಷ್ಟೆಲ್ಲ ಬರೋ ಫನ್ನಿ ಸಾಂಗ್ಸ್ ತುಂಬಾ ಇದೆ. ಪರಮಾತ್ಮ ಅಲ್ಲಿ ಬರೆದಂತ ಸಾಂಗ್, ಬಾಳೊಂದು ಭಗವಂತ ಹಾಕಿರುವ ಟೋಪಿ, ಎಷ್ಟು ನಮ್ಮನ್ನ ನಾವೇ ಜೋಕ್ ಮಾಡ್ಕೊಳ್ಳೋದು. ಇನ್ನೊಂದು ಜೀವನ ಒಂದು ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲಂತೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ ತರ ಬೇರೆ ಊರಿಂದ ಬಂದು ಬೆಂಗಳೂರು ಇರೋರಿಗೆಲ್ಲ ಅದು ಟೈಟ್ಲ್ ಸಾಂಗ್ ಅದು. ಯಾಕಂತಂದ್ರೆ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಅಂದ್ರೆ ಯಾವ ಮರ್ಯಾದೆ ಮಾನ ಎಲ್ಲ ಬಿಟ್ಟಂಗೆ, ಊರ್ ಬಿಟ್ಟು ಬಂದ್ವಿ ಅಂದ್ರೆ ಬಿಟ್ಟಂಗೆ ಅಂತ ಹೇಳ್ತಾ ಅದ್ರಲ್ಲೊಂದು ನನ್ಗೆ ಜೋಗಿ ಅವ್ರು ಬಹಳ ಇಷ್ಟಪಟ್ಟ ಲೈನ್ ಇದೆ ಅದರಲ್ಲಿ. ಏನು ಅಂತಂದ್ರೆ, ಈ ಸಗಣಿ ಮೇಲಿರುವ ಇದರ ಹೂವು ಅಂತ. ಏನು ಅಂತಂದ್ರೆ ಅದೇನೋ ಒಂದು ಹೂ ಬರುತ್ತೆ. ಸೊ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಹೂವು ಸಗಣಿ ಮೇಲೆ ಬೆಳೆಯೋದು. ಅಂದ್ರೆ ಅದು ನಾವೆಲ್ಲ ಹಂಗೆ ಅಲ್ವಾ, ಅಂದ್ರೆ ಒಂಥರ ಕೊಳಕ್ ಮೇಲೆ ಬದುಕ್ತಿರ್ತೀವಲ್ಲ, ಊರ್ ಬಿಟ್ಟು ಬಂದಿರ್ತೀವಿ, ಬಟ್ ನಾವು ಬದುಕ್ತಿರೋದು ಕೊಳಕಲ್ಲಿ ಬದುಕ್ತಿರ್ತೀವಿ. ಸೊ ಆ ತರ ಇಮೇಜ್ ಗಳನ್ನೆಲ್ಲ ಭಟ್ರು ಅಂದ್ರೆ ಬ್ರಿಲಿಯಂಟ್ಲಿ ಮಾಡ್ಬೋದು. ಅಮೇಸಿಂಗ್. ಭಟ್ರು ಇಸ್ ಅಮೇಸಿಂಗ್. ನಾವು ಐ ಥಿಂಕ್ ವಿ ಸ್ಪೋಕ್ ಆಲ್ ಅಬೌಟ್ ದ ಡೈರೆಕ್ಟರ್ಸ್. ಭಟ್ರು ಬಗ್ಗೆ ಮಾತಾಡ್ತಿದಾಗ ವಿ ಫರ್ಗಾಟ್ ಟು ಸ್ಪೀಕ್ ಅಬೌಟ್ ಒನ್ ಮೋರ್ ಲೆಜೆಂಡ್. ನಿಮ್ಮ ಫ್ಯಾನ್, ನೀವು ಅವ್ರ ಫ್ಯಾನ್ ಆಗಿದ್ದೀರಾ, ಜಯಂತ್ ಕಾಯ್ಕಿಣಿ ಅವ್ರ ಬಗ್ಗೆ. ಸೊ ಅವ್ರದೊಂದು ಅವ್ರದೊಂದು ಹೇಳ್ಬಿಟ್ರೆ ಐ ಥಿಂಕ್ ವಿ ಫೀಲ್ ದಿಸ್ ಒಂದು ಆರ್ಕ್ ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನಾನೇ ಸ್ಟಾರ್ಟ್ ಮಾಡಲ್ಲ, ನೀವು ಸ್ಟಾರ್ಟ್ ಮಾಡ್ತೀರಾ? ನನಗೆ ಎಷ್ಟೊಂದು ಜಯಂತ್ ಕಾಯ್ಕಿಣಿ ಅವ್ರದ್ದು ಎಷ್ಟೊಂದು ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಲೈನ್
ಸಾಂಗ್ ಬಂದು ಕಿವಿ ಮಾತೊಂದ ಫ್ರಮ್ ಮಿಲನ. ಅದರಲ್ಲಿ ಬರುವಂತ ಸಾಂಗ್ ಎಲ್ಲ ಇದೆಲ್ಲ ಸೂಪರ್ ಅಮೇಸಿಂಗ್ ಇದೆ. ಸಾವಿರ ಕಣ್ಣಿನ ನವಿಲಾಗಿ ನೋಡಲೇಬೇಕು ನಿನ್ನಯ ಪಾಲಿನ ಈ ಆಟ ಆಡಲೇಬೇಕು ನೀನೀಗ. ಇಟ್ಸ್ ಯೋರ್ ಗೇಮ್. ಲೈಫ್ ಅಲ್ಲಿ ಏನಾರು ಆಗಿರ್ಲಿ, ಇದು ನಿನ್ನ ಆಟ, ನೀನ್ ಆಡ್ಲೇಬೇಕು. ಸಚ್ ಅ ಮೋಟಿವೇಶನಲ್ ಸಾಂಗ್ ನನಗನ್ಸಿದ್ದು. ಆಮೇಲೆ ಅದೇ ಫಿಲಮ್ದು ಐ ಥಿಂಕ್ ಮಳೆ ನಿಂತು ಹೋದ ಮೇಲೆ ಒಂದಿದೆ, ಹೌದು, ಕಣ್ಣು ತೆರೆದು ಕಾಣುವ ಕನಸೇ ಜೀವನ. ದಟ್ ಈಸ್ ಅಮೇಸಿಂಗ್. ರಿಯಾಲಿಟಿ ಹತ್ರವಿರುವಂತದ್ದು ನನಗೆ ಮಿಲನ ಅನ್ಸುತ್ತೆ. ನಿಮ್ಗೆ ಅಂಡ್ ಇದೇ ಭೂಮಿ ಇದೇ ಬಾನು ಈ ಪಯಣ ನೂತನ ಅಂತೂ ಅದೇ ಭೂಮಿ ಅದಂದ್ರೆ ಅದ್ಭುತ. ಅಂದ್ರೆ ಇಡೀ ಇದ್ರಲ್ಲಿ ಆ ಫಿಲಾಸಫಿ ಹಂಗೆ ಇದೆ. ನನ್ಗೆ ಅದೇ ತರ ನಂಗೆ ತುಂಬಾ ಹಾಡುಗಳು ಅವ್ರು ಅಂದ್ರೆ ಜಯಂತ್ ಅಂತ ಬಂದ್ರೆ ಸುಮಾರು ಬಂದ್ಬಿಡತ್ತೆ. ಬಟ್ ಹುಡುಕಿ ಸೆಲೆಕ್ಟ್ ಮಾಡಿ ಇದನ್ನ ಇಷ್ಟೇ ಹೇಳ್ಬೇಕು ಅಂತ ಹುಡ್ಕೊಂಡು ಹೋದ್ರೆ ನನಗೆ ಈ ಸಂಜೆ ಯಾಕಾಗಿದೆ ಇಲ್ಲಿ ನೀನಿಲ್ಲದೆ ಆ ಚಂದಿರ ಅಂದ್ರೆ ಅದನೂದುವ ಉಸಿರಿಲ್ಲದೆ ಬೆಳದಿಂಗಳು ಹಸುವಿಗಿದೆ ಅಂದ್ರೆ ಆ ಇಡೀ ಸಾಲು ನನಗದು ಯಾಕೆ ಇಷ್ಟ. ಎಲ್ಲರೂ ಚಂದ್ರನ ಹೊಗಳಿದ್ರೆ ಇಲ್ಲ ಅಂದ್ರೆ ಚಂದ್ರ ಕಣ್ಣ ಕಸ. ನಂಗೆ ಅದು ಯಾಕೆ ನೆನಪಿದೆ ಅಂದ್ರೆ ಜಯಂತ್ ಕಾಕಿಣಿ ನನಗೆ ಪರಿಚಯ ಅಂದ್ರೆ ನಾನು ಅವ್ರ ಸಾಹಿತಿ ಆಗಕ್ಕಿಂತ ಮೊದ್ಲು ಅಂದ್ರೆ ಅವ್ರ ಕತೆಗಾರನಾಗಿ ನಾನು ಅವರ ಭಯಂಕರ ಫ್ಯಾನ್. ನೀವಂದ್ರೆ ನನ್ನ ಕಥೆಯಲ್ಲೂ ಅವರ ಇನ್ಫ್ಲೂಯೆನ್ಸ್ ಫಸ್ಟ್ ಸಂಕಲನದಲ್ಲಿ ತುಂಬಾ ಅವರ ಇನ್ಫ್ಲೂಯೆನ್ಸ್ ಇದೆ. ನಾನಂದ್ರೆ ಎಷ್ಟು ಹುಚ್ಚ ಅಂದ್ರೆ ಜಯಂತ್ ಕಾಕಿಣಿ ಅವ್ರನ್ನ ಮೀಟ್ ಆಗಕ್ಕೆ ಅಂತ ನಾನು ಕಾಲೇಜು ಎಕ್ಸಾಮ್ ಬಿಟ್ಬಿಟ್ಟು ಓಡೋಗಿದ್ದೆ, ಅವರೆಲ್ಲ ಬರ್ತಿದ್ದಾರೆ ಅಂತ. ಅಂದ್ರೆ ಅಷ್ಟು ಹುಚ್ಚ ನಾನು. ಅವಾಗ ಅವರು ಸಾಂಗ್ ಎಲ್ಲ ಬರೀತಿರ್ಲಿಲ್ಲ, ಹಂಗಾಗಿ ಅವ್ರ ಕತೆಗಳು ಅಥವಾ ಅವ್ರ ಅಂಕಣಗಳು ತುಂಬಾ ಓದ್ತಿದ್ದೆ. ಹಂಗಿರುವಾಗ ಈ ಹಾಡು ಅವ್ರು ಇನ್ನೂ ಬರೆದು ರಿಲೀಸ್ ಆಗಿರ್ಲಿಲ್ಲ, ಈ ಸಂಜೆ ಯಾಕಾಗಿದೆ. ಅಂದ್ರೆ ರಿಲೀಸ್ ಆಗಕ್ಕಿಂತ ಮೊದಲು ಅವಾಗೆಲ್ಲ ಯೂಟ್ಯೂಬ್ಗಳೆಲ್ಲ ಬಂದಿರ್ಲಿಲ್ಲ ಆಟೆ, ಅಂದ್ರೆ ಅಷ್ಟೆಲ್ಲ ತುಂಬಾ ಪಾಪ್ಯುಲರ್ ಟೈಮ್ ಅಲ್ಲ ಅದು. ಅವಾಗ ಅವ್ರಿಗೆ ಫೋನ್ ಮಾಡಿದಾಗ ಇದೊಂದು ಲೈನ್ ಬರ್ದಿದ್ದೀನಿ ಕಣೋ ಅಂತ ಹೇಳಿ ಅವ್ರು ಅದನ್ನ ಇದೇ ಲೈನ್ ಹೇಳಿದ್ರು. ಬಟ್ ಅದು ಸಾಂಗ್ ಆಗಿ ಸೂಪರ್ ಸಾಂಗ್. ಈ ಸಂಜೆ ಯಾಕಾಗಿದೆ ಇವಾಗ್ಲೂ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಬ್ರೇಕಪ್ ಸಾಂಗ್ ಅಂದ್ರೆ ನನಗೆ ಸಂಜೆ ಯಾಕಾಗಿದ್ದೇನೆ ಹೇಳೋದು. ಅಮೇಸಿಂಗ್ ಸಾಂಗ್. ಅಂಡ್ ಆಮೇಲೆ ಅವರ ಇನ್ನೊಂದು ಸಾಂಗ್ ಯಾವ್ದು ಅಂದ್ರೆ ಏನದು ಬೀದಿ ದೀಪಗಳ ಏಕಾಂಗಿ ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ. ಅದ್ ನನ್ಗೆ ಯಾಕೆ ಇಷ್ಟ ಅಂದ್ರೆ ಜಯಂತ್ ಕಾಕಿಣಿ ಒಂದು ಬೊಗಸೆಯಲ್ಲಿ ಮಳೆ ಅಂತ ಒಂದು ಅಂಕಣ ಅದು ಈ ಬುಕ್ ಕೂಡ ಆಗಿದೆ, ಅಂಕಿತಾ ಅವ್ರದ್ದು. ಅದರಲ್ಲಿ ಒಂದು ವಿಚಿತ್ರವಾದ ಪ್ರಬಂಧ ಬರೀತಿದ್ರು ಅವರು. ಅಂದ್ರೆ ಪೊಯೆಟಿಕ್ ಅಂದ್ರೆ ಭಯಂಕರ ಪೊಯೆಟಿಕ್. ಅದರಲ್ಲಿ ಒಂದು ಬರ್ದಿದ್ದಾರೆ, ಆ ಇಡೀ ಸಂಕಲನದಲ್ಲಿ ಒಂದು ಲೇಖನ ಇದೆ. ಏನು ಅಂತಂದ್ರೆ ಪರಿಮಳ ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ ಅವರು. ಬರೀ ಒಂದು ಪರಿಮಳಗಳು ಈಗ ಹೆಂಗೆ ಅಂದ್ರೆ ದೇವಸ್ಥಾನದಲ್ಲಿ ದೇವ್ರ ಕೋಣೆ ಒಳಗೆ ಹೋದು ನಿಮ್ಗೆ ದೇವರ ಗರ್ಭಗುಡಿಗೆ ಹೋದ್ರೆ ಅಲ್ಲೊಂದು ಪರಿಮಳ ಇರುತ್ತೆ ಗೊತ್ತಾ ನಿಮ್ಗೆ. ಅಂದ್ರೆ ದೀಪ ಉರಿತಿರತ್ತೆ, ಆಮೇಲೆ ಅಭಿಷೇಕ ಮಾಡಿರ್ತಾರೆ, ಅದು ನೀರು ಹೋಗೋಷ್ಟೊತ್ತಿಗೆ ಒಂದು ಸ್ಮೆಲ್ ಇರುತ್ತೆ. ಹಳೆ ಹೂ ಆಗಿರತ್ತೆ, ಒಂದು ಸ್ಮೆಲ್ ಇರುತ್ತೆ. ಹೊಸ ಹೂ ತಂದಿಟ್ಟಿರ್ತಾರೆ, ಅದ್ರದ್ದೊಂದು ಸ್ಮೆಲ್ ಇರುತ್ತೆ. ಅದೆಲ್ಲ ಸೇರಿ ಒಂದು ಸ್ಮೆಲ್ ಆಗತ್ತೆ. ಆ ಸ್ಮೆಲ್ ಒಂದ್ ದಿವ್ಸ ಗರ್ಭಗುಡಿಯಿಂದ ಹೊರಟು ಬೀದಿಗೆ ಹೋಯ್ತಂತೆ. ಬೀದಿಗೆ ಹೋದಾಗ ಬೇರೆ ಬೀದಿಗಳ ಪರಿಮಳ ಜೊತೆಗೆ ಒಂದು ಮೀಟ್ ಮಾಡ್ತಂತ. ಸೊ ಹಂಗೊಂದು ಲೇಖನ ಬರ್ದಿಯಾರ ಅವರು. ಅದನ್ನ ನೀವು ಈ ಹಾಡಲ್ಲಿ ಎತ್ತಿಟ್ಟಿದ್ದಾರೆ ಅವರು, ಅಂದ್ರೆ ಆ ಇದನ್ನ. ಬಟ್ ಅದನ್ನ ಹೇಳ್ತಾ ಅವರು ಒಂದು ಏಕಾಂಗಿ ನಾನು ಏಕಾಂಗಿ ಅಂತ ಹೇಳಿ ಅದರಲ್ಲಿ ನನಗೆ ಇಷ್ಟವಾಗಿದ್ದ ಲೈನ್ ಏಕಾಂಗಿ ಫಸ್ಟ್ ಎಷ್ಟೊಂದು ಪಾತ್ರ ನೀಡುವ ಬದುಕೊಂದು ಧಾರಾವಾಹಿ ತುಂಬಾ ಬರೀತಾರೆ. ಈ 4 ಗೋಡೆ ಆಚೆಗೆ ಇರೋದೇ ನಿಜವಾದ ಜೀವನ. ಸ್ಕೂಲ್ ಕಾಲೇಜಸ್ ಅಲ್ಲಿ ನೋಡ್ತೀವಿ ಅದಲ್ಲ, ಅದ್ರ ಹೊರಗಡೆ ಇರುವಂತದ್ದೇ ಜೀವನ. ಅಮೇಸಿಂಗ್. ಆಮೇಲೆ ಅದ್ರ ನೆಕ್ಸ್ಟ್ ಬರೀತಾರ ಅವರು, ಏಕಾಂಗಿ ನಾನು ಏಕಾಂಗಿ, ಎಲ್ಲೋ ದೂರದಲ್ಲಿ ಮರೆಯಾಗಿ ಜೀವನ ಕಾಯ್ತಿದೆ ನಿನಗಾಗಿ ಅಂತ ಬರೀತಾರ ಅವರು. ಅಂದ್ರೆ ದೂರದಲ್ಲಿ ಎಲ್ಲೋ ಒಂದು ಲೈಫ್ ನಿನ್ ಕಾಯ್ತಿದೆ, ಹೌದು, ಇಲ್ಲಿಂದ ಹೊರಟು ಜಸ್ಟ್ ಇನ್ ಹೊರಟಿದ್ಯಾ ಅಷ್ಟೇ, ಇನ್ನು ಕಾಯ್ಲಿಕ್ಕಿದೆ ಅಂತ ಹೇಳುವ ಸಾಲದು. ಆಗ ನಂಗೆ ತುಂಬಾ ಇಷ್ಟ ಆ ಹಾಡು. ಸೂಪರ್ ಸರ್. ನನಗೆ ಅದೇ ಇವ್ರ ಆಕ್ಚುಲಿ ಜಯಂತ್ ಕಾಕಿಣಿ ಬಗ್ಗೆ ನಾವು ಸಿನಿಮಾ ಸಾಹಿತ್ಯ ಬಿಟ್ಟು ಬರೀ ಸಾಹಿತ್ಯ ಬಗ್ಗೆ ಮಾತಾಡ್ರೆ ತುಂಬಾ ಹೊತ್ತು ಮಾತಾಡ್ಬೋದು. ನಾನು ಇವಾಗ ರೀಸೆಂಟ್ ಆಗಿ ಅವ್ರದ್ದು ಅನಾರ್ಕಲಿ ಸೇಫ್ಟಿ ಫಿಲ್ಮ್ ಓದ್ತಾ ಇದ್ದೆ. ಅದ್ರಲ್ಲಿ ಒಂದು ಸೀನ್ ಅವ್ರು ಬರೀತಾರೆ, ಅಂದ್ರೆ ಆ ಪ್ರೋಟೋಗನಿಸ್ಟ್ ಹಿಂಗ್ ಹೋಗ್ತಾ ಇರ್ತಾನೆ, ಅದನ್ನ ಅವರು ಒಂದ್ ಲಾಂಗ್ ಶಾಟ್, ಒಂದ್ ಮಿಡ್ ಶಾಟ್, ಒಂದ್ ಕ್ಲೋಸ್ ಅಪ್ ಶಾಟ್ ಅಲ್ಲಿ ಹೋಗ್ತಾ ಇದ್ದಾನೆ ಅಂತ ಒಂದು ಬರೀತಾರ. ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದ್ರೆ ಅದನ್ನ ಓದಿನೇ ಅನುಭವಿಸ್ಬೇಕು, ಅಷ್ಟು ಚೆನ್ನಾಗಿ ಬರೀತಾರೆ. ಕೆಂಡ ಸಂಪಿಗೆ ನಂದು ನೆನಪೆ ನಿತ್ಯ ಮಲ್ಲಿಗೆ.
ಆಮೇಲೆ ಕನಸಲ್ಲಿ ನಡೆಸು ಅದು ಚೆನ್ನಾಗಿದೆ. ಬಿಸಿಲಾದರೆ ಅದು ಚೆನ್ನಾಗಿದೆ. ಲೈನಲ್ಲಿ ಸರ್ ಅದ ಬೇಕಂತ ಮನೆ ಸುಮ್ಮನೆ ಮುದ್ದಾಡುತ್ತಾ ಕಣ್ಣಲ್ಲೇ ಅದೇ ಕಣ್ಣ ಪ್ರೀತಿನಲ್ಲಿ ಗುದ್ದಾಡೋಣ, ಬೇಕಂತ ಸುಮ್ಮನೆ ಗುದ್ದಾಡೋಣ. ಗುದ್ದಾಡೋದಾದ್ರೆ ಲೆಟ್ಸ್ ನಾಟ್ ಫೈಟ್, ಬೇಕಂತ ಸುಮ್ಮನೆ ಗುದ್ದಾಡೋಣ. ಆ ಲೈನ್ ಅಲ್ಲಿ ಹೆಂಗಿದೆ ತರ ಅದು ಚೆನ್ನಾಗಿದೆ. ಆಮೇಲೆ ಅದ್ರಲ್ಲಿ ಪ್ಯಾಥೋರ್ಸನು ಇದೆ ಅದು ಸರ್, ಆಕ್ಚುಲಿ ನೆನಪೆ ನಿತ್ಯ ಮಲ್ಲಿಗೆಯಲ್ಲಿ ಹಿ ಹಸ್ ಮೆನ್ಷನ್ಡ್ ಆಲ್ ದ ಫ್ಲವರ್ಸ್, ಫ್ಲವರ್ಸ್. ಹೌದು ಯಾವ ಫ್ಲವರ್ ಏನೇನು ಅಂತ ಹೌದು. ನಮ್ಗೆ ಫ್ಲವರ್ ಲಿಸ್ಟ್ ಗಳು ನೋಡ್ಬೇಕಂದ್ರೆ ಲೋ ಬಿಡ್ರೆ ಗೊತ್ತಾಗುತ್ತೆ. ಫುಲ್ Actually ಅದನ್ನ ಫಸ್ಟ್ ಹಂಸಲೇಖ ಬರ್ದಿದ್ರು. ಹೌದು. ತುಂಬಾ ಹಿಂದೆ ಹಂಸಲೇಖ ಒಂದು ಹೂ ಹಾಡಲ್ಲಿ ಬರ್ದಿದ್ರು. ಕಣ್ಣಲ್ಲಿ ಕೆಂಡ ಸಂಪಿಗೆ ಕೈಯಲ್ಲಿ ಹೂವ ಚಾಚಿ ಅಂತ ಬರುತ್ತೆ. ಬರ್ದ್ಬಿಟ್ಟಿದ್ರು. ಅಂದ್ರೆ ಜಯಂತ್ ಅಂದ್ರೆ ಇದೊಂದು ಜಯಂತ್ ಬೇರೆ ಪರ್ಸ್ಪೆಕ್ಟಿವ್ ಜಯಂತ್ ಬರ್ತಾರೆ. ಬೇರೆ. ಹೌದು. ಜಯಂತ್ is- ಬಟ್ ಇದು ಇವ್ರದ್ದು ಗೊತ್ತು, ಬಟ್ ಹೇಳಿದ್ರು ಇವ್ರದ್ದು ಅವ್ರದ್ದು ಒಂಥರ ಫ್ಲವರ್ ಮಾರ್ಕೆಟ್ ಹೋಗೋ ತರ ಇರುತ್ತೆ, ಇವ್ರದ್ದು ಫ್ಲವರ್ ಬೊಕ್ಕೆಗೆ ಹೋಗೋ ತರ. ಸೊ ಬೋತ್ ಆಫ್ ದೆಮ್ ಆರ್ ಗ್ರೇಟ್. ನನಗೇನಿದ್ರು ಅದ್ರಲ್ಲಿ ಎರಡು ಇನ್ನೊಂದು ಪ್ಯಾಥೋರ್ಸನು ಇದೆ ಅನ್ಸುತ್ತೆ. ಕನಸಲ್ಲಿ ನಡೆಸೋದು ಇನ್ನೊಂದು ಮರೆಯದೆ ಕ್ಷಮಿಸು ನೆನಪಾದರೆ, ಅದೆಷ್ಟು ಅದ್ಭುತ ಲೈನ್. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಲ್ಬಮ್. ಹೌದು ಹೌದು ಬೆಸ್ಟ್ ಎಲ್ಲಾ ಸಾಂಗ್ಸ್ ಚೆನ್ನಾಗಿದೆ. ಅಂಡ್ ನೋಡಿ ಇದೇ ತರ ಬರಿತಾ ಇದ್ದವ್ರೆ ಮಧ್ಯದಲ್ಲಿ ಅವರು ನನಗೊಬ್ಬ ಹೃದಯ ಬೇಕು ಬರೀತಾರೆ. ಹುಡುಗಿ ಅದು ಭಟ್ರು ಬರ್ದಿರೋದಲ್ಲ, ಜಯಂತ್ ಕಾಯ್ಕಿಣಿ ಬರ್ದಿರೋದು. ನನಗೂ ಒಬ್ಬ ಗೆಳೆಯ ಬೇಕು. ಇಡೀ ನಿಮ್ ಅಂದ್ರೆ ಆ ಇದರಲ್ಲಿ ಆ ಸಿನಿಮಾದಲ್ಲಿ ಹೆಣ್ಣು ಮಕ್ಕಳ ಚಾಯ್ಸ್ ಶುರು ಆಯ್ತು ಅಲ್ಲಿಂದ. ಆ ಮುಗಿನ ಮನಸ್ಸುದು ಮಗಿನ ಮನಸ್ಸು. ಹೆಣ್ಮಕ್ಳ ಚಾಯ್ಸ್ ಅಂಡ್ ಅವರ ಜಗತ್ತು ಅದ್ರಲ್ಲಿ ಬಂತಲ್ಲ. ನನಗೂ ಒಬ್ಬ ಹುಡುಗ ಬೇಕು, ಗೆಳೆಯ ಬೇಕು ಇದೆಯಲ್ಲ, ಅದು ಜಯಂತು ಈ ಕಾಲದ ಹುಡುಗಿಯರಿಗೆ ಏನ್ ಬೇಕು ಅಂತ ಬರ್ದಿರುವ ಹಾಡು. ಹಾಗಾಗಿ ಅದು ತುಂಬಾ important. ಚೆನ್ನಾಗಿದೆ. ಇದ್ದಲ್ಲಿ ಇದ್ದಾಗೆ ಸದ್ಯನ ಮಾಡದಂತೆ ಹೃದಯ ಕದ್ದು ಹೃದಯ ಹೋಗೋದು. ಕದ್ದಬೇಕು. ಅದ್ರಲ್ಲಿ ಮತ್ತೆ ಇನ್ನೊಂದು ಬರೀತಾರೆ, ಜಾತ್ರೆಯಲ್ಲಿ ಎಲ್ಲರೂ ಜಾತ್ರೆ ನೋಡುವಾಗ ಹುಡುಗ ನನ್ನೇ ನೋಡ್ಬೇಕು ಅಂತ. ಹೌದೌದು ಸೂಪರ್. ಅವ್ರಿಗೂ ಜಾತ್ರೆಗೂ ಏನೋ ಅಭಿನವ ಸಂಬಂಧ ಸರ್. ಯಾಕೆಂದ್ರೆ ಇದಲ್ಲೂ ಇದೆ, ಅಣ್ಣ ಬಂಡಲು ಇದೆ. ಇದು ಯಾವ್ದು? ಜಾತ್ರೆಲು ಸಂತೆಲು ನೀ ಕೈಯ ಬಿಡದಿರು. ಆಗಾಗ ಸಂತೆಯಲ್ಲಿ ನಿಂತರೋನು ಕೂಡ ಆ, ನೋಡು ನೀನು ನನ್ನನ್ನೇ. ಹೌದು, ಸಂತೆ ನಿಂತರೋನು ನೋಡು ನೀನು ನನ್ನನ್ನೇ, ಅದು ನೀನು ನನ್ನ ಕೂಗುವಂತೆ ಕೇಳು ಕೇಳು ನನ್ನನ್ನೇ. ನನ್ನನ್ನೇ. ಸೊ ಒಂಥರ ಈ ಜಾತ್ರೆ ಅಂದ್ರೆ ಈ ಕ್ರೌಡ್ ಅಲ್ಲಿ ಎಲ್ಲೇ ಇದ್ರು ಕೂಡ ನನ್ನೇ ನನ್ನೇ ನೋಡು ನೋಡು ಅನ್ನೋದು ಅವರಿಗೊಂದು ತುಂಬಾ ಅದು ಲೈನ್. And ಹೆಣ್ಮಕ್ಳಿಗೆ ಅದು ಬಹಳ ಅಂದ್ರೆ ಇಡೀ ಜಗತ್ ಅಂದ್ರೆ ನಿಂಗೆ ಇಷ್ಟು ಆಪ್ಷನ್ ಇದ್ರು ನನ್ನೇ ನೋಡ್ಬೇಕು ಅನ್ನೋದಿದೆಯಲ್ಲ, ಎಲ್ಲ ಹೆಣ್ಮಕ್ಳ ಒಂದು ಆಸೆ. ಹೌದಾ? ಓಕೆ, ಅದೇ ಹೌದಾ ಅಂದ್ರೆ ಎಲ್ಲ ಹೆಣ್ಮಕ್ಳಲ್ಲ ರಮ್ಯ ಹೆಣ್ಮಕ್ಳಿಗೆ ಅದು ಆಸೆ ಅನ್ನೋದನ್ನ ಅವಾಗ ಅದ್ರ usually correct, ಹೆಣ್ಮಕ್ಳು- 100%. ಅದೇ ನಮ್ಮ ಹೆಣ್ಮಕ್ಳು ಅಂದ್ರೆ ನಮ್ಗೆ ನಮ್ಮ ಹೆಂಡತಿಗ ಅವ್ರು ಯಾರಿಗೂ ತುಂಬಾ ಏನೋ ಒಂದು ತಂದು ಕೊಡ್ಬೇಕು ಅನ್ನೋದಲ್ಲ. ಅಟೆನ್ಷನ್ ಅಟೆನ್ಷನ್ ಅನ್ನೋದು ಅಂದ್ರೆ ಇವತ್ತಿಗೂ ಸತ್ಯ, ಅವಾಗಲೂ ಸತ್ಯ. 100%. ಹಂಗಾಗಿ ಮತ್ತೆ ಇನ್ನೊಂದು ಜಾತ್ರೆ ಯಾಕೆ ಬರುತ್ತೆ ಅಂದ್ರೆ ಜಯಂತ್ ಕಾಯ್ಕಿಣಿ ಇದ್ದಿದ್ದು ಗೋಕರ್ಣದಲ್ಲಿ. ಗೋಕರ್ಣ ಅಂದ್ರೆ ಅವರ ಇಡೀ ಬುಕ್ ಅಲ್ಲಿ ಓದಿದ್ರೆ ನೀವು, ಅವ್ರ ಮನೆಯಿಂದ ಹೊರಗೆ ಕಾಲ್ ಹಾಕಿದ್ರೆ ಜಾತ್ರೆ. ಜಾತ್ರೆ. ಹೌದು. ಯಾಕಂದ್ರೆ ಯಾವಾಗ್ಲೂ ತುಳುಕ್ತಿರತ್ತೆ, ಜನ ಬರ್ತಿರ್ತಾರೆ, ಬೇರೆ ಬೇರೆ ಊರ್ನವ್ರು ಬರ್ತಿರ್ತಾರೆ. ಸೊ ಹಂಗಾಗಿ ಅವ್ರು ನಿಮ್ ಕತೆ ಅಂದ್ರೆ ಅವ್ರ ಬರದ ಹೌದು. ಕಥೆಗಳ ಜಗತ್ತು ಒಂದು ಬೇರೆನೇ ಜಗತ್ತು. ಸಾಹಿತ್ಯದ ಈ ತುಂಬಾ ಹಾಡು ಏನೂ ಅಲ್ಲ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಸಾಹಿತ್ಯದ ತುಂಬಾ ಸಂತೆಗಳು ಬರ್ತದ ತುಂಬಾ ಬರುತ್ತೆ. ಐ ಥಿಂಕ್ ನನಗೆ ಇದು ಜಯಂತ್ ಕಾಯ್ಕಿಣಿ ಅವ್ರದ್ದು ಈ ತರ ಎಷ್ಟೊಂದು ನೀವಾಗ ಅವ್ರೆ ಟಗರುದಲ್ಲಿ ಹೇಳ್ತಾರೆ, ಟಗರು. ಯಾವ್ದು ಬದುಕಿನ ಬಣ್ಣವೇ. ಬದುಕಿನ ಬಣ್ಣವೇ ಬದಲಾಯಿಸ ಅಂದ್ರೆ ತಿರುವಳಿ ಬದಲಾದ್ರೆ ಅದು ಪ್ರೇಮವೇ. ಪ್ರೇಮವೇ. ತಿರುವಳಿ ದೇವರು ಎದುರಾದರೆ ಅದು ಪ್ರೇಮವೇ. ಬಡವನ ಕಣ್ಣಲ್ಲಿ ಬೆಳಕಾದ್ರೆ ಅದು ಪ್ರೇಮವೇ. ಹೌದು, ಸೂಪರ್. ಐ ಥಿಂಕ್ ಜಯಂತ್ ಕಾಯ್ಕಿಣಿ ನನಗೆ ಯಾವಾಗ್ಲೂ ಅನ್ಸೋದು ಸರ್, ಜಯಂತ್ ಕಾಯ್ಕಿಣಿ ಪ್ರೀತಿ ಸಾಂಗು, ಫೀಲಿಂಗ್ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಒಂದು ಸತಿ ಐ ವಾಂಟ್ ಹಿಮ್ ಟು ರೈಟ್ ಹೀರೋ ಎಂಟ್ರಿ ಸಾಂಗು ನಮ್ಮ ಕರ್ನಾಟಕದ ಕುರಿತು ಏನಾದ್ರು ಹಿಂಗ್ ಬರೀತಾರೆ. ಅವ್ರು ಆಕ್ಚುಲಿ ಗಾಳಿಪಟ ಟೈಟಲ್ ಸಾಂಗ್ ಅವರೇ ಬರ್ದಿದ್ರು. ಆಕಾಶ ಆಕಾಶ ಇಷ್ಟೇ ಹಾಕಿದೆಯೋ. ಹೌದು ಗೆಳೆಯ ಸಿನಿಮಾ. ಪ್ರೀತಿ ಹೌದು. ಗೆಳೆಯದಲ್ಲೂ ಇಂಟ್ರೊಡಕ್ಷನ್ ಅವರೇ ಸಾಂಗ್ ಬರ್ದಿರೋದು ಅನ್ಸುತ್ತೆ. ಚಾಂಗು ಇಲ್ಲ, ಚಾಂಗುಬಡ ಇಸ್ ರಿಟರ್ನ್ ಬೈ ಚಾಂಗುಬಡ ಅಲ್ಲ. ನಾಗೇಂದ್ರ ಪ್ರಸಾದ್. ಓ ಹೌದಾ. ಚಾಂಗುಬಡ ಚಾಂಗುಬಡ ಅಂತ ಜಯಂತ್ ಬರಕ್ ಅವ್ರು ಎದ್ರಲ್ಲಿ ಇನ್ನೊಂದು ಬರ್ದೆ, ಹುಡುಗಿ ಮಳೆ ಬಿಲ್ಲು ಅವಳ ಕಣ್ಣೋಟ ಹೂಬಾಣ ಇಸ್ ಬೈ ಜಯಂತ್ ಕಾಯ್ಕಿಣಿ. ನೈಸ್. ಹೂವಿನ ಬಾಣದಂತೆ ಆ ತರದೆಲ್ಲ ಬರೆಯೋದ್ರೆ ಇಟ್ ಇಸ್ ಜಯಂತ್ ಕಾಯ್ಕಿಣಿ. ಅವರು ಇದ್ರಲ್ಲಿ ಟಗರಲ್ಲಿ ಒಂದು ಪೊಲೀಸರಿಗೋಸ್ಕರ ಒಂದು ಹಾಡ್ ಬರ್ತಾರೆ. ತುಂಬಾ ಚೆನ್ನಾಗಿ. ಗುಮ್ಮ ಬಂದ ಗುಮ್ಮ ಬಂದ ನೀ ಗುಮ್ಮ ಗುಮ್ಮ ಮಾಡತಮ್ಮ. ಹೌದಾ? ಹೌದು, ಹೌದು. ಗುಮ್ಮ. ಇದು ಜಯಂತ್ ಕಾಯ್ಕಿಣಿ ಬರೀ ಸಾಫ್ಟ್ ತರ ನೋಡಿದೀವಿ. ಅಂಡ್ ಅದ್ರಲ್ಲಿ ನೀವು ನೆಲದ ಗಾಯ ಹೊಲೆಯುವಂತೆ ಸುರಿಯೇ ಮಳೆ, ಬಲ್ಮ ಬಲ್ಮ ಸಾಂಗ್. ಬಲುಮ ಬಲುಮ ಬರ್ದಿದ್ದವ್ರೆ. ಮಧ್ಯದಲ್ಲಿ ಟೆಕಿಲಾ ಶಾರ್ಟ್ಸ್ ಇದೆ ಅಂತ ಬರ್ತಾರೆ. ಅದು ಮೋಸ್ಟ್ಲಿ ಹಾಗೆ ಟೆಕಿಲ ಮಾತ್ರ ಅವ್ರು ಕಳ್ಸಿರ್ಬೋದು. ಸಂಜೆ ಬೀಚ್ ಅಲ್ಲಿ ಅಂತೆಲ್ಲ ಬರುತ್ತೆ ಸಾಂಗ್. ಅದೇ ಅದನ್ನ ಮಿಕ್ಸ್ ಮಾಡಿರ್ಬೋದು. ಬಟ್ ಅದರ ಮೇಜರ್ ಥೀಮ್ ಅನ್ನ ಬರ್ದಿರೋದು ಅವರೇ ಬರ್ದಿರೋದು. ದಟ್ಸ್ ಗುಡ್. ಐ ಥಿಂಕ್ ಜಯಂತ್ ಕಾಯ್ಕಿಣಿ ಒಂದ್ ಮನೋಮೂರ್ತಿ ಜೈ ಕಾಣಿಕಿಣಿ ವಾಸ್ ಡೂಯಿಂಗ್ ರಿಯಲಿ ಗುಡ್. ಐ ಥಿಂಕ್ ಅದಕ್ಕೆ ಅವ್ರ ಆಲ್ಬಮ್ ಮಾಡೋದು, ನೀನೇ ಬರೀ ನೀನೆ, ಬಾ ನೋಡು ಗೆಳತಿ, ಅದೆಲ್ಲ ಬರ್ದಿದ್ದಾರೆ. ಐ ಥಿಂಕ್ ವಿ ವಾಂಟ್ ಮೋರ್ ಆಫ್ ಜಯಂತ್ ಕಾಯ್ಕಿಣಿ ಫಾರ್ ಅದರ್ ಡೈಮೆನ್ಷನ್ಸ್ ಆಲ್ಸೋ ವಿಚ್ ವಿ ಹ್ಯಾವ್ ಟು ಸಿ. ಬಟ್ ಐ ಥಿಂಕ್ ಸರ್, ಐ ಥಿಂಕ್ ನಾವು ಇಲ್ಲಿವರೆಗೂ ಮಾಡಿದಂತ ಕವಿಗಳದ್ದು ವಾಸ್ ಗ್ರೇಟ್. ಅದಾದ್ಮೇಲೆ ಹಲವಾರು
ಕವಿಗಳು ಬಂದಿದ್ದಾರೆ, ಬರ್ತಾ ಇದ್ದಾರೆ. ಐ ಥಿಂಕ್ ವಿ ಹ್ಯಾವ್ ನಾಗಾರ್ಜುನ್ ಶರ್ಮಾ, ಪ್ರಮೋದ್ ಮರವಂತೆ, ತ್ರಿಲೋಕ್ ತ್ರಿವಿಕ್ರಮ್, ವಾಸುಕಿ ವೈಭವ್ ಇದ್ದಾರೆ. ಕರೆಕ್ಟ್. ಇದ್ರ ಮಧ್ಯೆ ನಾವು ಹೃದಯ ಶಿವ ಅವರನ್ನು ನೆನ್ಪು ಮಾಡ್ಕೋಬೇಕು. ಯಾಕಂದ್ರೆ ಹೃದಯ ಶಿವ ಬಹಳ ಬೇಸಿಕ್, ತುಂಬಾ ಚೆನ್ನಾಗಿರುವ ಇವನು ಗೆಳೆಯನಲ್ಲ ಇಸ್ ಮೈ ಫೇವರೇಟ್. ಕವಿತೆ ನೀನೇಕೆ ಪದಗಳಲ್ಲಿ ಅದು ಎಸ್ಪೆಷಲಿ ಹೃದಯ ಶಿವ ಅವರ ಇವನು ಗೆಳೆಯನಲ್ಲ ಅದಲ್ಲಿ ಬರೋದು ವಾಟ್ ಎವರ್ ಹಿ ಸೇಸ್, ನೋವಿನಲ್ಲೂ ನಗುತ್ತಿಲ್ಲ. ಕರೆಕ್ಟ್. ಯಾರೇ ನೋವಲ್ಲಿ ನಗ್ತಾ ಇದಾರೆ, ಸೇಮ್ ಒಂಥರ ಫೀಲಿಂಗ್ ಸಾಂಗ್ಸ್ ಇದೆ. ನೋಡೋದು ನನಗೆ ಮುಂಗಾರು ಮಳೆಲ್ಲ ದ ಬೆಸ್ಟ್ ಸಾಂಗ್ ಇಸ್ ಇವನು ಗೆಳೆಯನಲ್ಲ ಅಂತ ಇವಾಗಲೂ ಸೊ ಗ್ರೇಟ್. ಐ ಮೀನ್ ಹೃದಯ ಶಿವ ಅವ್ರದಿತ್ತು. ಅಗೇನ್ ವಿ ಹ್ಯಾವ್ ಪ್ರಮೋದ್ ಮರವಂತೆ, ವಿಶ್ವಜಿತ್ ರಾವ್ ಇದಾರೆ, ನಾಗಾರ್ಜುನ ಶರ್ಮಾ ಇದಾರೆ, ಐ ಥಿಂಕ್ ಆಮೇಲೆ ಧನಂಜಯ್ ರಂಜನ್ ಧನಂಜಯ್ ಇತ್ತೀಚೆಗೆ ತುಂಬಾ ಸಖತ್ತಾಗಿ ಬರೀತಾರೆ. ಈಸ್ ಒನ್ ಆಫ್ ದ ರಕ್ಷಿತ್ ಶೆಟ್ಟಿ ಅವ್ರ ಜೊತೆನೆ ಪ್ರಮೋದ್ ಮರವಂತೆ ಅವರೆಲ್ಲ ಇದ್ದಾರೆ. ಐ ಥಿಂಕ್ ವಿಕಾಸ್ ನಿಗಿಲೋಣಿ ಅವರು ಇದಾರೆ, ಇನ್ನು ಸೊ ಇದಾರೆ, ಎಷ್ಟೊಂದ್ ಜನ ಇದಾರೆ. ಐ ಥಿಂಕ್ ವಿ ಶುಡ್ ಸ್ಟಾಪ್ ಹಿಯರ್ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಅವ್ರ ಬಗ್ಗೆ ಮಾತಾಡೋಣ, ಬಟ್ ಲೆಟ್ಸ್ ಗಿವ್ ದಮ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರೀತಾರೆ. ಅವ್ರಿಗೆ ಇನ್ನೂ ಕನ್ನಡ ಚಿತ್ರರಂಗಗಳು ಇನ್ನೂ ಅವಕಾಶಗಳು ಕೊಡ್ಲಿ. ಅವ್ರು ಇವಾಗ ಬರ್ದಿರೋದೇ ಎಕ್ಸ್ಟ್ರೀಮ್ಲಿ ಅಮೇಸಿಂಗ್ ಸಾಂಗ್ಸ್. ಪ್ರತಿಯೊಂದು ಸಾಂಗ್ ಅಲ್ಲೂ ಹೊಸ ವೈವಿಧ್ಯತೆ ಕಾಣ್ತಾ ಇದಾರೆ, ಹೊಸ ಡೈವರ್ಸಿಟಿ ಕಾಣ್ತಾ ಇದಾರೆ. ಲೆಟ್ ದೆಮ್ ರೈಟ್ ಮೋರ್. ಅಂಡ್ ಈ ಎಪಿಸೋಡ್ ಸೀರೀಸ್ ಇಲ್ಲಿಗೆ ಸ್ಟಾಪ್ ಆಗಲ್ಲ, ಇದರದ ನೆಕ್ಸ್ಟ್ ಪಾರ್ಟ್ ಬರುತ್ತೆ. ಎಪಿಸೋಡ್ ಇಲ್ಲೇ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಸ್ವಲ್ಪ ಉದಯೋನ್ಮುಖವಾಗಿರುವಂತಹ ಚಿತ್ರ ಸಾಹಿತಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ಅಫ್ಕೋರ್ಸ್ ನಾಗಾರ್ಜುನ ಶರ್ಮಾ ಎಲ್ಲ ಬಂದು ಎಷ್ಟು ವರ್ಷಗಳಾಗಿದೆ, ಪ್ರಮೋದ್ ಮರವಂತೆ ಬಂದು ಎಷ್ಟು ಹಾಡುಗಳು ಬಂದು ಅದಕ್ಕೆ ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ ಆಲ್ರೆಡಿ. ಸೊ ಅದೆಲ್ಲ ಇದ್ರ ಸಹ ಅವ್ರ ಮೇಲೆ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ. ಸೊ ಅದಕ್ಕೆ ನಿಮ್ಮಿಬ್ಬರ ಸಾಥ್ ಹಂಗೆ ಬೇಕಾಗುತ್ತೆ. ಓಕೆ, ಬಟ್ ಓವರ್ ಆಲ್ ಪಾಡ್ಕಾಸ್ಟ್ ಹೇಗಿತ್ತು? ಚೆನ್ನಾಗಿತ್ತು. ನಮ್ಗೆ ಅದೇ ಹೇಳಿದ್ವಲ್ಲ, ಅಂದ್ರೆ ಚಿತ್ರ ಸಾಹಿತಿಗಳ ಬಗ್ಗೆ ಸಾಮಾನ್ಯವಾಗಿ ಯಾರು ಮಾಡಲ್ಲ. ಅಂದ್ರೆ ಮೇಜರ್ ಕಾಂಟ್ರಿಬ್ಯೂಷನ್ ಮಾಡಿದವರನ್ನು, ಅಂದ್ರೆ ಹಂಸಲೇಖ ಅವ್ರ ಬಗ್ಗೆ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ ತುಂಬಾ ಕಮ್ಮಿನೇ. ಅಂದ್ರೆ ಈಗ ತಮಿಳಲ್ಲ ಅಥವಾ ಬೇರೆ ಭಾಷೆಯಲ್ಲಿ ತಗೊಂಡ್ರೆ, ಅಂದ್ರೆ ಒಂದು ಲಿರಿಸಿಸ್ಟ್ ಅನ್ನ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಹಿಂದಿಯಲ್ಲಿ ತುಂಬಾ ಅಂದ್ರೆ ಸೆಲೆಬ್ರೇಟ್ ಮಾಡ್ತಾರೆ ಇವತ್ತಿಗೂ. ಅಂದ್ರೆ ಜಾವೇದ್ ಅಖ್ತರ್ ಸೆಲೆಬ್ರೇಟ್ ಮಾಡ್ತಾರೆ, ಗುಲ್ಜಾರನ್ನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಅದು ಮಾಡಲ್ಲ ನಾವು. ಅದು ತಪ್ಪು. ಯಾಕಂದ್ರೆ ನಮ್ಮನ್ನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕು. ಹಂಗಾಗಿ ಆ ಒಂದು ನೆಪದಲ್ಲಿ ಇಷ್ಟೊಂದು ಇವರನ್ನ ಮಾತಾಡಿದ್ವಿ ನಾವು. ಐ ಥಿಂಕ್ ವಿ ಹ್ಯಾವ್ ಟಚ್ಡ್ ಆಲ್ಮೋಸ್ಟ್ ಆಲ್ ಸಾಂಗ್ಸ್. ಆಫ್ ಕೋರ್ಸ್ ವಿ ಮಿಸ್ ಲೆಜೆಂಡ್ಸ್ ಲೈಕ್ ದೊಡ್ಡರಂಗೇಗೌಡ, ಸಿದ್ಧಲಿಂಗ, ಎಲ್ಲ GVIR ಎಲ್ಲರದು ಮಾತಾಡ್ತಾ ಇದೀವಿ. ಪ್ರಾಬಬ್ಲಿ ನೆಕ್ಸ್ಟ್ ಸೀರೀಸ್ ಅಲ್ಲಿ ಮಾತಾಡೋಣ. ಬಿಕಾಸ್ ಅವರ ಕೊಡುಗೆನು ಈಕ್ವಲಿ ಇಂಪಾರ್ಟೆಂಟ್. ಇವ್ರು ಯಾರ್ದು ಇಷ್ಟ ಅಂತಾರೆ, ಅವರ ಕೊಡುಗೆನು ಈಕ್ವಲಿ ಇಂಪಾರ್ಟೆಂಟ್. ಅವರು ಸಹ ನಮ್ಮ ಜೀವನಗಳನ್ನ ರೂಪಿಸಿದ್ದಾರೆ, ನಮ್ಮ ಸಂಗೀತವನ್ನ ರೂಪಿಸಿದ್ದಾರೆ, ನಮ್ಮ ಕನ್ನಡವನ್ನ ರೂಪಿಸಿದ್ದಾರೆ. ಸರ್ ಹೆಂಗಿತ್ತು ಅನ್ಸ್ತು? ಅದೇ ನೀವು ಸ್ಟಾರ್ಟ್ ಮಾಡ್ದಂಗೆ ಅಮೇಸಿಂಗ್ ಆಗಿತ್ತು. ನಮ್ಮ ಅಮೇಸಿಂಗ್ ರೈಟರ್ಸ್ ಅಂತ, ಅಮೇಸಿಂಗ್ ಶೋ ಅಂತ ನೀವು ಶುರು ಮಾಡಿದ್ರಿ. ಹೀಗೆ ಅಂದ್ರೆ ನಮ್ಮ ಸೆಲೆಬ್ರೇಷನ್ ಒಂದ್ ಮಾತಾದ್ರೆ, ಇವತ್ ಅಂದ್ರೆ ನಮ್ಮ ಇಷ್ಟು ಜನ ನಾವು ಮಾತಾಡಿದ್ವಲ್ಲ, ಅವರೆಲ್ಲ ಒಂಥರ ಭಂಡಾರ, ಟ್ರೆಜರ್ ತರ. ಆ ಟ್ರೆಜರ್ನ ನೆಕ್ಸ್ಟ್ ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಮಾಡೋದಿದೆಯಲ್ಲ, ಅದು ತುಂಬಾ. ಯಾಕೆಂದ್ರೆ ತುಂಬಾ ಎಷ್ಟೊಂದ್ ಸಾಂಗ್ ನಮ್ಗೆ ಲಿರಿಕ್ಸ್ ಇವಾಗ ಸಿಗೋದೇ ಇಲ್ಲ. ನಾವೇ ಸಾಂಗ್ ಹಾಕೊಂಡು ನೋಟ್ ಮಾಡ್ಕೊಬೇಕಾದ್ರೆ. ಬಟ್ ಬೇರೆ ಭಾಷೆಲಿ ಆತರ ಇಲ್ಲ. ಪ್ರತಿಯೊಂದು ಲೈನ್ ಡಿಸೆಕ್ಟ್ ಮಾಡ್ತಾರೆ, ಪ್ರತಿಯೊಂದು ಆ ಮ್ಯೂಸಿಕಲ್ ತುಂಬಾ ಡಿಸೆಕ್ಟ್ ಮಾಡ್ತಾರೆ, ತುಂಬಾ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಅದನ್ನ ಶುರು ಮಾಡೋಣ ಈ ಒಂದು ಶೋ ಇಂದ. ಆಮೇಲೆ ತುಂಬಾ ಒಳ್ಳೊಳ್ಳೆ ಹೆಸರುಗಳು ಬಿಟ್ವಿ. ಗೋಪಾಲ್ ವಾಜಪೇಯಿ ಅವ್ರ ಬಿಟ್ವಿ, ಆಮೇಲೆ ಇನ್ನೊಂದು ಗೀತಾ ಪ್ರಿಯ ಅವ್ರ ಬಿಟ್ವಿ, ಹಂಗೆ ತುಂಬಾ. ಈಗ ಶ್ಯಾಮಸುಂದರ ಕುಲಕರ್ಣಿ ಇದ್ದಾರೆ. ಆಮೇಲೆ ಎಷ್ಟೋ ಭಾವಗೀತೆಗಳು ಬರೆದಂತ ಕವಿಗಳು ಇದ್ದಾರೆ. ಕುವೆಂಪು, ಎಚ್ ಎಸ್ ವೆಂಕಟೇಶ್, ಲಕ್ಷ್ಮಣ್ ರಾವ್, ಎಷ್ಟೊಂದು ಅವರು ಸಹ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಅವ್ರ ಬಗ್ಗೆ ಒಂದ್ಸತಿ ಮಾತಾಡೋಣ. ಬಟ್ ಇಲ್ಲಿ ತನಕ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇದು ಅತಿ ದೊಡ್ಡ ಸೀರೀಸ್ ಆಗಿತ್ತು ನಮ್ದು. ನಾವು ಇದ್ರಲ್ಲಿ ಎಕ್ಸ್ಚೇಂಜ್ ನೋಡಿದ್ದು ಇದಕ್ಕೆ ಅಂತ ಐ ವಾಂಟೆಡ್ ಟು ಡೆಡಿಕೇಟ್ ಒನ್ ಪರ್ಟಿಕ್ಯುಲರ್ ಇದನ್ನ ಮಾಡೋದಕ್ಕೆ ಇಬ್ರು ಕರ್ಸ. ಬಿಕಾಸ್ ನೀವಿಬ್ರು ಈಕ್ವಲಿ ನಾಲೆಡ್ಜಬಲ್, ಈಕ್ವಲಿ ಟ್ರಿವಿಯಾ ಬಗ್ಗೆ ಗೊತ್ತಿರುವಂತದ್ದು ಎಲ್ಲ ಇಬ್ರು ಇಸ್ ಅಮೇಸಿಂಗ್. ಸೊ ಅದಕ್ಕೆ ನಾನು ಇಲ್ಲಿ ನಿಮ್ಮನ್ನ ಬೀಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ. ಹಂಗಂತ ಮಾತ್ರಕ್ಕೆ ದಿಸ್ ಇಸ್ ಜಸ್ಟ್ ಅ ಬ್ರೇಕ್. ಮತ್ತೆ ಮುಂದಿನ ಎಪಿಸೋಡ್ ಕರಿತಾ ಇದೀನಿ. ವಿ ಕ್ಯಾನ್ ಸ್ಪೀಕ್ ಅಬೌಟ್ ಲಾಟ್ ಮೆನಿ ಥಿಂಗ್ಸ್. ನಿಮ್ಮ ಪುಸ್ತಕಗಳ ಕುರಿತು ಮಾತಾಡೋಣ, ಕನ್ನಡ ಸಾಹಿತ್ಯದ ಕುರಿತು ಮಾತಾಡೋಣ, ಪುಸ್ತಕ ಪಬ್ಲಿಷರ್ಸ್ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಮಾತಾಡೋಣ, ಓದುಗರ ಬಗ್ಗೆ ಮಾತಾಡೋಣ, ಯಾವ ಕನ್ನಡ ಕಥೆಗಳು ಚೆನ್ನಾಗಿದೆ ಅಂತ ಬಗ್ಗೆ ಮಾತಾಡೋಣ. ನೀವು ಸೀರಿಯಲ್ ಆಗಿರೋದಕ್ಕೆ, ಟಿವಿಲಿ ಇರೋದಕ್ಕೆ, ಟಿವಿ ಇಂಡಸ್ಟ್ರಿಗಳ ಬಗ್ಗೆ ಮಾತಾಡೋಣ, ಎಲ್ಲಾದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಬೀಳ್ಕೊಡೋಕ್ಕಿಂತ ಮುಂಚೆ ನಮ್ಮ ಎಕ್ಸ್ಚೇಂಜ್ ರೂಮ್ ನ ವತಿಯಿಂದ ನಿಮ್ಗೆ ಒಂದು ಟೋಕನ್ ಆಫ್ ಲವ್ ಸರ್ ಇದು. ಥ್ಯಾಂಕ್ ಯು. ಪ್ರಕಾಶ್ ನಾವು ನಮ್ಮ ಕಡೆಯಿಂದ ಒಂದು ಸಸಿ ಕೊಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಎಕ್ಸ್ಚೇಂಜ್ ರೂಮ್ ನ ನೋಡೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಅಂಡ್
ಈ ಸೀರೀಸ್ ತುಂಬಾ ದೊಡ್ಡದಿತ್ತು ಅಂತ ನನ್ಗನ್ಸ್ತು. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಯಾರ್ಯಾರು ಕನ್ನಡ ಪ್ರಿಯವಾಗಿರ್ತಾರೋ, ಕನ್ನಡ ಅಭಿಮಾನಿಗಳಾಗಿರ್ತಾರೋ, ಚಿತ್ರ ಸಾಹಿತಿಗಳ ಅಭಿಮಾನಿಯಾಗಿರ್ತಾರೋ ಅವರೆಲ್ರಿಗೂ ಖಂಡಿತವಾಗಿಯೂ ಖುಷಿಯಾಗಿದೆ ಅಂತ ಅನ್ಸುತ್ತೆ. ವಿ ಹ್ಯಾವ್ ಟೇಕನ್ ಇಟ್ ಫ್ರಮ್ ನಮ್ಮ ಅಪ್ಪ ಅವರ ಅಪ್ಪನ ಕಾಲದಿಂದ ನಮ್ಮ ಕಾಲದವರೆಗೂ ತಗೊಂಡ್ಬಂದಿದ್ದೀವಿ. ಪ್ರಾಬಬಲಿ ನೀವು, ನಿಮ್ಮ ತಂದೆ, ನಿಮ್ಮ ತಾತ 3 ಜನರೇಷನ್ಗೂ ಶೇರ್ ಮಾಡ್ಬಿಟ್ಟು ಇದನ್ನ ಲೈಕ್ ಮಾಡಕ್ ಹೇಳಿ, ಕಮೆಂಟ್ ಮಾಡಕ್ ಹೇಳಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.